ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಳವೂ ಇದೆ. ಇಲ್ಲಿಗೆ ನನ್ನ ತಾಯಿಯಾದ ಕುಂತಿ ದೇವಿ ಬರುವಳೆಂದು ಕೃಷ್ಣನು ಹೇಳಿದನು. ಆದರೆ ಯಾವ ಕಡೆ ನೋಡಿದರೂ ಮಾತೆಯವರ ದರ್ಶನವೇ ಇಲ್ಲ. ಏ ಭಗವಾನ್ ಭಾಸ್ಕರ, ಸೃಷ್ಟಿಯ ಜಗತ್ತನ್ನು ಮೊದಲಿನಿಂದಲೂ ಬೆಳಗುತ್ತಿರುವೆ. ನಾನು ಇಲ್ಲಿಗೆ ಯಾವ ಭಾಗ್ಯವನ್ನು ಪಡೆಯಬೇಕೆಂದು ಬಂದಿರೋನು, ಆ ಭಾಗ್ಯವನ್ನು ನನಗೆ ಕರುಣಿಸಿ ನನ್ನ ಜೀವನವು ಪ್ರತಭ್ರಷ್ಟವಾಗದಂತೆ ಸದಾ ಧರ್ಮದ ದಾರಿಯಲ್ಲಿ ನಡೆಸುವ ಭಾರ ನಿನ್ನದೇ ದೇವಾ. ಸಪ್ತಾಶ್ವರತಮಹಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಧರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ ಪ್ರಣಮಾಮ್ಯಹಂ. ಹರಿಯಲಾರದ ಘೋರಸಂ ದೇಹದಾಪಿಯೊಳ್ ಮುಳುಗಿದೆ. ಹರಿಯಲಾರದ ಘೋರಸಂ ದೇಹದಾಪಿಯೊಳ್ ಮುಳುಗಿದೆ. ಮನದಿ ಮೂಡಿದ ಅಂಧಕಾರವ, ಹೇ ಭಗವಾನ್ ಭಾಸ್ಕರ, ಮನದಿ ಮೂಡಿದ ಅಂಧಕಾರವ ಬೆಳಗಿಸಿಂದು ಭಾಸ್ಕರ. ಬಂಧು ಬಾಂಧವರೆಂಬ ಪಾಶಕ್ಕೆ ನೊಂದು ಸಿಲುಕಿದ ನಿಂದು ಶಾಪಕ್ಕೆ, ಹೇ ಭಗವಾನ್ ಭಾಸ್ಕರ, ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನೊಂದಿಗೆ ನಿಂದು ತಾಪ ಈಗಿಸೋ ಶೋಧನೆಯ ಕೈಯದೆ, ಈಗಿಸೋ ಶೋಧನೆಯ ಕೈಯಗೆ ಶಾಂತಿ ನೀಡೋ ಶ್ಯಾಮಲಾಂಗ, ಶಾಂತಿ ನೀಡೋ ಶ್ಯಾಮಲಾಂಗ. ಹರಿಯಲಾರದ ಘೋರ ಸಂದೇಹ, ಹರಿಯಲಾರದ ಘೋರ ಸಂದೇಹ, ಹರಿಯಲಾರದ ಘೋರ ಸಂದೇಹ. ಸೂರ್ಯಾಯ ನಮಃ. ಓಂ ಮಾರ್ಕಂಡಾಯ ನಮಃ. ಓಂ ಭಾಸ್ಕರಾಯ ನಮಃ. ಕರ್ಣ, ಕರ್ಣ ಕುಮಾರ, ಕರ್ಣ. ಯಾರು ಯಾರು ತಾಯಿ ನೀನು? ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದೆ ಏಕೆ? ಕುಮಾರ, ನೀನು ಪೂಜಿಸುತ್ತಿರುವ ಆ ಸರ್ವಸಾಕ್ಷಿ ಸೂರ್ಯದಿನ ಜ್ವಲಂತ ಪ್ರಭೆಯನ್ನ ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು. ಈ ನಿರ್ಭಾಗ್ಯಳನ್ನ ಕುಂತಿ ಎಂದು
ಕರೆಯುವರು ಕರ್ಣ. ಏನು ಕುಂತಿ? ಪರಮ ಭಾಗ್ಯವತಿ ಜನನಿ ಕುಂತಿ ದೇವಿ? ಹೌದು ಕುಮಾರ. ಅಮ್ಮ, ಕರ್ಣ, ಹೆತ್ತವಳ ಪ್ರೀತಿಯ ಮಗನಾಗದೆ ಅವಳ ಹಕ್ಕರೆಯ ತೆಕ್ಕೆಯಲ್ಲಿ ನಲಿಯುವ ಪುಣ್ಯ ವಿಶೇಷದಿಂದ ವಂಚಿತನಾದ ಈ ಪಾಪಿ ಕರ್ಣನಿಗೆ ಹಿಂದೂ ಕರುಣೆ ತೋರಿ ದರ್ಶನವಿಟ್ಟೆಯ ತಾಯಿ. ಇದೋ ನಿನಗೆ ಸಾಷ್ಟಾಂಗ ನಮಸ್ಕಾರಗಳು. ಕೀರ್ತಿಶಾಲಿಯಾಗು ಕುಮಾರ, ಕೀರ್ತಿಶಾಲಿಯಾಗು. ಅಮ್ಮ, ಎಂತಹ ಕೀರ್ತಿ ಅಮ್ಮ ನನ್ನದು, ಅದೆಂತಹ ಕೀರ್ತಿ ಅಮ್ಮ. ಕುಮಾರ, ಬಹು ದಿನದ ಬಯಕೆ ಫಲಿಸಿತಮ್ಮ, ಕುಮಾರ, ಬಯಸಿದ ದರ್ಶನವು ಲಭಿಸಿತಮ್ಮ. ಅಮ್ಮ, ಕುಮಾರ, ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ಕರುಣೆಯ ತೋರಿದೆ ವರನ ಪೊರೆದೆ, ಕರುಣೆಯ ತೋರಿದೆ ವರನ ಪೊರೆದೆ. ಎಂದಿಗೆ ಈ ಋಣವ ತೀರಿಸಲಮ್ಮ, ಎಂದಿಗೆ ಈ ಋಣವ ತೀರಿಸಲಮ್ಮ. ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆ ಎಂದರೆ ಅಮ್ಮ. ಅಮ್ಮ, ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆ ಎಂದೆ. ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆ ಎಂದೆ. ಮಗುವಮ್ಮ ನಾನಾಗ ಏನೊಂದು ಅರಿಯೇ, ಮಗುವಮ್ಮ ನಾನಾಗ ಏನೊಂದು ಅರಿಯೇ. ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ನಾ ಮಾಡಿದ ಪರಾಧ ಏನದು ತಾಯೇ, ನಾ ಮಾಡಿದ ಪರಾಧ ಏನದು ತಾಯೇ. ಕ್ಷಮೆಸೆ ಜೀವವ ಪೊರೆದೆ, ಕ್ಷಮೆಸೆ ಜೀವವ ಪೊರೆದೆ. ಮಗನಂಬ ಮಮಕಾರ ಏಕಿಲ್ಲ ತಾಯೇ. ಅಮ್ಮ, ಅಮ್ಮ, ಮಗನೆಂಬ ಮಮಕಾರ ಏಕಿಲ್ಲ ತಾಯೇ. ಮಗನೆಂಬ ಮಮಕಾರ ಏಕಿಲ್ಲ ತಾಯೇ. ಐವರ ಮಾತೆ
ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಡಲು ನಾನು ಮಾಡಿದ ದ್ರೋಹವಾದರೂ ಏನು ತಾಯಿ? ಅಯ್ಯೋ. ಕಾಡಿನಲ್ಲಿರುವ ಕ್ರೂರ ಮೃಗಗಳು ಕೂಡ ತಮ್ಮ ತಮ್ಮ ಮರಿಗಳನ್ನು ಬಹು ಪ್ರೀತಿಯಿಂದ ಸಾಹಿತ್ಯ ಸಲಕೆವು. ಆದರೆ ನೀನು ಮಾತ್ರ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಡಲು ನಾನು ಮಾಡಿದ ದ್ರೋಹವಾದರೂ ಏನು ತಾಯಿ? ಅಲ್ಲಿನ ಜಲಚರಗಳು ಕೂಡ ಈ ಪಾಪಿಯ ದೇಹವನ್ನು ತಿನ್ನದೆ ಹಾಗೆ ಬಿಟ್ಟವಿಲ್ಲಮ್ಮ. ಅಮ್ಮ, ಪಾಂಡು ವಂಶದ ಮಹಾವೃಕ್ಷದಿಂದ ನನ್ನನ್ನು ಕಿತ್ತು ಬಿಸಿಟ್ಟು ಅಪಮಾನ ಅಪನಿಂದಲೆಯ ಸಮರಕೂಪಕ್ಕೆ ಹೇಗೆ ತಿಳಿದೆ ತಾಯಿ? ಅಮ್ಮ, ಕರುಣ ಅರ್ಜುನರ ಮಧ್ಯೆ ಸೋದರವೆಂಬ ಸಂಬಂಧವನ್ನು ಸೇರಿಸಬೇಕಾದ ನೀನು ನಮ್ಮಿರುವರ ಮಧ್ಯೆ ದ್ವೇಷದ ಕಮರಿಯನ್ನು ಏಕೆ ಸೃಷ್ಟಿಸಿದ ತಾಯಿ? ಅಮ್ಮ, ಏಕಮ್ಮ ನನ್ನ ಈ ಜಗತ್ತೆಲ್ಲವೂ ನನ್ನನ್ನು ಈ ನಾ ಸೂತ ಎಂದು ಜರಿದಾಡುತ್ತಿದ್ದಾಗ ಈ ಮಾತುಗಳನ್ನು ಕೇಳಿ ನೊಂದು ಬೆಂದು ಕುಗ್ಗಿ ಹೋಗಿದ್ದಾಗ ನಿನ್ನ ಒಂದೇ ಒಂದು ಮಾತಿನಿಂದ ಇವೆಲ್ಲವನ್ನು ಪರಿಹರಿಸಬೇಕಾದ ನೀನು ಏಕೆ ಸುಮ್ಮನಾದೆ ತಾಯಿ? ಏಕಮ್ಮ, ನನ್ನ ಪ್ರಶ್ನೆಗಳಿಗೆ ನಿನ್ನಲ್ಲಿ ಉತ್ತರವೇ ಇಲ್ಲವೇ? ಹೋಗಲಿ ಬಿಡು, ಹೋಗಲಿ ಬಿಡು ತಾಯಿ. ನನ್ನ ಪ್ರಶ್ನೆಗಳೆಲ್ಲವೂ ಪ್ರಶ್ನೆಯಾಗೇ ಉಳಿಯಲಿ. ನೀನು ಎಷ್ಟೇ ಆದರೂ ದೈವಕ್ಕೆ ಸಮಾನ. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿ ಆಗುವೆನು ಅಮ್ಮ, ಪರಮ ಪಾಪಿ ಆಗುವೆನು. ಇಷ್ಟು ದಿವಸದ ಮೇಲಾದರೂ ಈ ಮಗನ ನೆನಪು ಬಂದಿತಲ್ಲ, ಕರುಣೆ ತೋರಿದೆಯಲ್ಲ, ಈ ಉಪಕಾರದ ಭಾರವನ್ನು ನಾನು ಯಾವ ಜನ್ಮದಲ್ಲಿ ತೀರಿಸಲಮ್ಮ.
ನೀರೀಗೆಲ್ಲ ಮಾತನಾಡಬಾರದು. ಅಮ್ಮ. ನಾನೀಗಾಗಲೇ ನೊಂದು ಬೆಂದು ಹೋಗಿರಲಿ ಕಂದ. ಈ ನಿನ್ನ ಮಾತುಗಳು ನನ್ನನ್ನು ಶೋರಂತಿರುತ್ತಿರುವುದು ಕಂದ. ಕುಮಾರ, ಈ ನಿನ್ನ ತಾಯಿಯ ಹೃದಯವನ್ನು ಪರರು ಅರಿಯಲಾರರು. ಬಾಲ್ಯದಲ್ಲಿ ನಿನ್ನ ವಿಚಾರದಲ್ಲಿ ನಾನು ಮಾಡಿದ ಅಪರಾಧವನ್ನು ಇದುವರೆಗೂ ಯಾರ ಸಂಗಡವೂ ಹೇಳಲಾರದೆ ನನ್ನ ಉದರದಲ್ಲಿಟ್ಟುಕೊಂಡು ನಾನೆಷ್ಟು ನೋವನ್ನು ಅನುಭವಿಸಲೆಂದು ಆ ಪರಮಾತ್ಮನಿಗೆ ಮಾತ್ರ ಗೊತ್ತು ಕರ್ಣ. ಕುಮಾರ, ಅಮ್ಮ, ಬಾಲ್ಯದಲ್ಲಿ ಹೀನ ಕುಲದವನು, ಸೂತ ಕುಲದವನೋ ಎಂದು ಜನರು ನಿಂದಿಸುತ್ತಿರುವಾಗ ಅಯ್ಯೋ, ನೀನೆಷ್ಟು ನೋವನ್ನು ಅನುಭವಿಸಿರುವೆಯೋ ಅದಕ್ಕೆಲ್ಲ ನಾನೇ ಕಾರಣ. ನಾನು ಪಾಪಿ ಕರ್ಣ, ನನ್ನನ್ನು ಕ್ಷಮಿಸ ಪುತ್ರ. ಅಮ್ಮ, 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 5 ಜನ ವೀರಪುತ್ರರನ್ನು ಪಡೆದ ವೀರಮಾತೆ, ಮಹಾಶಕ್ತಿ, ಪರಮ ಭಾಗ್ಯವತಿ ಜನನಿ ಕುಂತಿದೇವಿ, ನೀನು ಈ ರೀತಿ ಮಾತನಾಡುತ್ತಿರುವುದು ಬಾಲಕನಾದ ನನಗೆ ಶ್ರೇಷ್ಠಕರವಲ್ಲ ತಾಯಿ. ಅಮ್ಮ, ನೀನು ಪಾಪಿ ಅಲ್ಲಮ್ಮ, ಪವಿತ್ರಳು. ಕುಮಾರ, ನಿನ್ನ ಪಾದ ಪೂಜೆ ಮಾಡಿದ ಆ ಪಾಂಡವರಲ್ಲವೇ ಸುಕೃತಿಗಳು. ನಿನ್ನ ಮಗನಾಗಿ ಜನಿಸಿ ನದಿಯ ಪಾಲಾದೆ. ನನ್ನ ಕರ್ಮವೇ ನನ್ನನ್ನು ಗುರುಶಾಪಕ್ಕೆ ತಿಳಿಸಿತು. ನನ್ನ ಕರ್ಮವೇ ಭೀಷ್ಮರ ಬುದ್ಧಿ ಮಾತನ್ನು ಮೀರಿಸಿತು. ನನ್ನ ಕರ್ಮವೇ ಈ ಜಗದಿಂದ ಕುಲಗೇಡಿ ಎಂದು ಜಯಿಸಿತು. ಅಮ್ಮ, ನೀನು ವೀರಮಾತೆ, ಮಹಾಶಕ್ತಿ, ಪಂಚ ಪಾಂಡವರ ಮಹಾಪುತ್ಥಳಿಗಳನ್ನು ಈ ಜಗತ್ತಿಗೆ ಪ್ರಕಟಿಸಿದ ವೀರಮಾತೆ. ಅಮ್ಮ, ಧರ್ಮರಾಯ, ಭೀಮ, ಅರ್ಜುನ, ನಕುಲ ಸಹದೇವಾದಿಗಳಿಗೆ ಹಾಲುಣಿಸಿ ತುತ್ತುಣಿಸಿ ಪವನದ ತೊಟ್ಟಿಲಿಯಲ್ಲಿ ತೂಗಿ ಆಡಿಸಿದ ಏನಿಂದ ಕೈಗಳಿಂದ ನನ್ನನ್ನು ಒಮ್ಮೆ ಆಡಿಸಬಲ್ಲೆಯ ತಾಯಿ? ಇಲ್ಲ, ಇಲ್ಲ, ಇಲ್ಲ ತಾಯಿ, ಇಲ್ಲ. ಅಂತಹ ಅದೃಷ್ಟವು ಈ ಪಾಪಿಕರಣನಿಗೆ ಎಲ್ಲಿಂದ ಲಭಿಸಬೇಕು? ಬಿಡು ತಾಯಿ ನಿನ್ನ ಮನದ ವ್ಯತೆಯನ್ನ. ಕುಮಾರ, ಅಮ್ಮ, ಆದದ್ದು ಆಗಿ ಹೋಯ್ತು. ಹೀಗಲಾದರೆ ನಿನ್ನ ಸಹೋದರನೇ ಸೇರಿ ಸೌಖ್ಯವಾಗಿ ಬಾಳು. ಆ ವೈರಿಗಳಾದ ಕೌರವರೊಡೆ ಸೇರಿ ಕೇಡನ್ನು ಬಯಸಬೇಡ. ಸೋಭ್ರಾತೃದಾನ ಮಾಡು ಕುಮಾರ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರೂ ಕೇಳು ತಾಯಿ, ಸಂತೋಷದಿಂದ ನಡೆಸಿಕೊಡರೆ. ಆದರೆ ನಾನು ಜೀವಿಸುವವರೆಗೂ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಕುಮಾರ, ಹೌದು ತಾಯಿ. ಅದು ಆಗಲ್ಲ. ನಿನ್ನ ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿರುವೆನು ಕರ್ಣ. ಅವರಲ್ಲಿರುವ ವೈರವನ್ನು ಕಳೆ, ಪಾಂಡವರನ್ನು ಉಳಿಸು ಕುಮಾರ. ಅಮ್ಮ, ನೀನು ವೀರಮಾತೆ, ಮಹಾಶಕ್ತಿ. ಹೇಳು ತಾಯಿ, ಪೊರೆದಾತನು ನನ್ನನ್ನೇ ನಂಬಿರುವಾಗ, ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ? ಕೊಲೆಪಾತಕ ಇಂಟನು ಕೊನೆಯಾಗುವುದಿಲ್ಲವೇ? ಪೂರ್ವಜರು ನರಕಕ್ಕೆ ಬೀಳರೆ ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಅಪಮಾನದಿಂದ ಶಪಿಸರೆ? ಅಮ್ಮ, ನೀನು ವೀರಮಾತೆ, ನೀನೇ ಹಿತಬೋಧನೆ ಮಾಡು. ನಿಶ್ಚಯ ಕುಮಾರ್, ಪಾಂಡವರು ನಿನ್ನ ಬೆನ್ನೆ ಹಿಂದೆ ಬಿದ್ದ ಸಹೋದರಲ್ಲವೇ? ಅವರ ಕ್ಷೇಮವು ನಿನ್ನ ಕ್ಷೇಮವಲ್ಲವೇ? ಅವರನ್ನು ಕಾಪಾಡುವುದು ಹಿರಿಯನಾದ ನಿನ್ನ ಧರ್ಮವಲ್ಲವೇ? ಕುಮಾರ, ನೀವಾರು ಜನ ಸೇರಿ ರಾಜ್ಯ ಭಾರ ಮಾಡುವುದನ್ನು ನಾನು ನೋಡಿ ಸಂತೋಷ ಪಡಬಾರದೆ ಕರ್ಣ? ಅಯ್ಯೋ ಅಮ್ಮ, ಅಂತಹ ಅದೃಷ್ಟವು ಈ ಪಾಪಿಕರಣನಿಗೆ ಎಲ್ಲಿಂದ ಲಭಿಸಬೇಕು? ಕುಮಾರ, ಅಮ್ಮ, ಅಮ್ಮ, ನನ್ನ ಮಾತೃವಾದ ನೀನು ಮಾತೃ ಧರ್ಮವನ್ನು ಕೊಡದೆ ನಿರಾಕರಿಸಿದ ನೀನು ಮಾತೃ ಧರ್ಮವನ್ನು ಮರೆತು ಮಾತನಾಡುತ್ತಿರುವೆ. ಅಮ್ಮ, ನೀನು ಎಳೆತನದಲ್ಲಿ ಚೂಟಿ ಹಾಕಿರುವ ಆ ಬಂಧು ಪ್ರೇಮ ಸೊಸೆಯು ಒಣಗಿ ಹೋಗಿರುವುದಮ್ಮ, ಮತ್ತೆ ಚಿಗುರುವುದಿಲ್ಲ ಜನನಿ. ಕುಮಾರ್, ಹೋಗಲಿ ಬಿಡು. ಕುಮಾರ, ಆ ದುರ್ಯೋಧನ ನೀನು ಆ ನನ್ನ ಪಾಂಡವರಲ್ಲಿ ದ್ವೇಷವಿಟ್ಟಿರುವಾಗ ಹೇಗೆ ತಾನೇ ಭಯಪಡಿದರೆ? ಹೋಗಲಿ ಬಿಡು ಕುಮಾರ್. ಅವರೊಂದಿಗೆ ಕೂಡಿ ಬಾಳುವ ಇಚ್ಛೆ ಇಲ್ಲದಿದ್ದರೂ ಪರವಾಗಿಲ್ಲ ಕರ್ಣ. ಯುದ್ಧದಲ್ಲಿ ಪರೋನ್ಮುಖನಾಗು ಕರ್ಣ. ಅಮ್ಮ, ಕರ್ಣನು ಅಂತ ನೀಚನಲ್ಲ ತಾಯಿ, ನೀಚನಲ್ಲ. ಅಮ್ಮ, ನನ್ನೆರಡು ಬಾಹುಗಳಲ್ಲಿ ಬಲವಿರುವ ತನಕ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಅಮ್ಮ, ಆತನು ನನ್ನ ಮೇಲಿರುವ ವಿಶ್ವಾಸವನ್ನು ನೀನೇನು ಬಲ್ಲ ತಾಯಿ? ಈ ಜಗತ್ತೆಲ್ಲವೂ ನನ್ನನ್ನು ಆಳುತ್ತಿದ್ದಾಗ ಈ ಕುಲೇನನನ್ನು ಬಾಚಿ ತೊಬ್ಬಿ ಆಲಂಗಿಸಿ
ಅಂಗದೇಶದ ಅರಸು ಕುರು ಸಾಮ್ರಾಜ್ಯದ ಮಾಂಡಲಿಕನನ್ನಾಗಿ ಮಾಡಿದ ಕರ್ಣನಿಗೊಂದು ಈ ಭರತ ಖಂಡದಲ್ಲಿ ವಿಶಿಷ್ಟ ಸ್ಥಾನ ಮಾನ ಸಿಗುವಂತೆ ಮಾಡಿದ ಆ ನನ್ನ ಕೌರವ ಸ್ವಾಮಿಯನ್ನು ನಾನು ಹೇಗೆ ತೊರೆಯಲಿ? ಸರ್ವದು ಆಗಲಾಗದಂತ ಈ ಯುದ್ಧದಲ್ಲಿ ಪರಮುಖನಾಗಲಾರೆ. ಕುಮಾರ, ಹೋಗಲಿ ಬಿಡಿ. ನನ್ನದೊಂದು ಮಾತನ್ನಾದರೂ ನಡೆಸಿಕೊಡು. ಯುದ್ಧದಲ್ಲಿ ಪಾಂಡವರು ಎದುರಿಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡಯ್ಯ, ಅವರನ್ನು ಉಳಿಸು ಕರ್ಣ, ಉಳಿಸು. ಆಗಬಹುದು ತಾಯಿ, ಆಗಬಹುದು. ಆದರೆ ಯಾರನ್ನಾದರೂ ಬೇಕಾದ್ರೂ ಉಳಿಸುವೆನು, ಆ ನನ್ನ ಕಡಿ ವೈರ್ಯಾದ ಅರ್ಜುನನ್ನು ಮಾತ್ರ ಉಳಿಸುವುದಿಲ್ಲ. ಕುಮಾರ, ಹೌದು ತಾಯಿ, ಏನು ಹೇಳುತ್ತಿರಬೇಕಂದ? ಅರ್ಜುನನೊಡನೆ ನಾನು ಯುದ್ಧ ಮಾಡುವುದನ್ನು ಆ ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ಸಾಕು, ನನ್ನ ಜನ್ಮವು ಸಾರ್ಥಕವಾದಂತೆ. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳವಿರಬಹುದು. ಕರ್ಣ, ನನ್ನಿಂದ ಅರ್ಜುನನೇ ಆತನಾದರೂ ಕುಮಾರ, ಅಥವಾ ಅರ್ಜುನನಿಂದ ನಾನೇ ಆತನಾದರೂ ಕರ್ಣ, ನಿನಗೆ 5 ಜನ ಮಕ್ಕಳು ಉಳಿದೇ ಉಳಿಯುವರು. ಬಿಡುತ್ತಾಯಿ ನಿನ್ನ ಮನದ ವ್ಯತೆಯನ್ನ. ವತ್ಸ, ಅಮ್ಮ, ಅರ್ಜುನನ ಮೇಲೆ ಏತಕ್ಕಾಗಿ ಇಷ್ಟೊಂದು ದ್ವೇಷ? ಹೋಗಲಿ ಬಿಡು. ಅಧಿಕವಾಗಿ ನಾನು ನಿನಗೆ ತೊಂದರೆಗೊಳಿಸಲಾರೆ. ಕುಮಾರ, ಕೊನೆಯದಾಗಿ ನನ್ನದೊಂದೇ ಒಂದು ಮಾತನ್ನಾದರೂ ನಡೆಸಿಕೊಡುವಿಯಾ ಕಂದ? ಅದೇನು ಹೇಳು ತಾಯಿ. ಸತ್ಯವಾಗಿ ನಡೆಸಿಕೊಡುವಿಯಾ ಕುಮಾರ? ಅಮ್ಮ, ನಿನ್ನ ಮಗನಾಗಿ ಜನಿಸಿ ನಿನ್ನದೊಂದು ಮಾತನ್ನು ನಡೆಸಿಕೊಡೋದ ಪಾಪಿ ಎಂದು ಭಾವಿಸಿದೆಯಾ ಅಮ್ಮ? ಕುಮಾರ, ದೊಡ್ಡ ಮಾನವ ತೊಡದಿರು ನೀನು ಕಟ್ಟ ಕಡೆಯ ತನಕ ಕರ ಮುಗಿದು ಬೇಡುವೆ ಮನ್ನಿಸು ಮಾತೆಯ ನೀನೆ ಪ್ರಾಣ ಪದ. ಅಮ್ಮ, ಹೌದು ಕುಮಾರ. ದೊಡ್ಡ ಮಾನವ ತೊಡದಿರು ನೀನು ಕಟ್ಟ ಕಡೆಯ ತನಕ ಕರ ಮುಗಿದು ಬೇಡುವೆ ಮನ್ನಿಸು ಮಾತೆಯ ನೀನೆ ಪ್ರಾಣ ಪದ. ಅಮ್ಮ, ಸಹಜಾಂತರಂ ಪೊರೆಯೇ ಕುವರ. ಸಹಜಾಂತರಂ ಪೊರೆಯೇ ಕುವರ. ಪಾಂಡವರಿಗೆ ಸಹೋದರ. ಪಾಂಡವರಿಗೆ ಸಹೋದರ. ಬೇಡುವೆ ಭಿಕ್ಷೆಯನ್ನು ಕೊಡು ನೀ ಅಭಿವಚನ. ಅಮ್ಮ, ಬೇಡುವೆ ಭಿಕ್ಷೆಯನ್ನು ಕೊಡು ನೀ ಅಭಿವಚನ. ಅಭಿವಚನ, ಅಭಿವಚನ. ಕುಮಾರ, ಆಯುಷ್ಯದವರು ಎಲ್ಲಿಯಾದ್ರೂ ಬದುಕಿಕೊಳ್ಳುವರು ಕಂದ. ಅದೇ ಎತ್ತ ಒಡಲಿಗೆ ಸಂತೋಷ. ಕರ್ಣ, ನೀನು ಮಾತ್ರ ದೊಡ್ಡ ಬಾಣವನ ತೊಡದಿರೋ ಕುಮಾರ. ದೊಡ್ಡ ಸುಯೋಧನ, ಈಗಲೀಗ ನೀನು ಕೆಟ್ಟೆ. ಮಾತೃ ಹೃದಯದಲ್ಲೂ ಮಾಯಾಜಾಲ, ಮಾತೃ ಹೃದಯದಲ್ಲೂ ಮಾಯಾಜಾಲ. ಹೇ ಪಂಚಭೂತಗಳಿರ, ಅಷ್ಟ ದಿಕ್ಪಾಲಕಳುಗಳಿರ, ಕುಮಾರ, ನೀವೇ ನನ್ನ ಸ್ವಾಮಿಯನ್ನು ರಕ್ಷಿಸಬೇಕು. ಇಂದ್ರನು ಮೋಸದಿಂದ ನನ್ನ ಕವಚವನ್ನು ಅಪಹರಿಸಿದನು. ವಿದುರನು ಅವನ ದುರಾದೃಷ್ಟಕ್ಕೆ ಬಿಲ್ಲನ್ನು ಮುರಿದು ಬಿಸಾಡಿದನು. ಇನ್ನು ಎತ್ತಮ್ಮನಾದರೂ ತೊಟ್ಟ ಬಾಣವನ್ನು ಪುನಃ ತಡಬೇಡವೆಂದು ವಾಗ್ದಾನವನ್ನು ಪಡೆದಳು. ಆಗಲಿ ಆಗಲಿ, ದೈವ ಕುಲ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ. ಈ ನನ್ನೆರಡು ಬಾಹುಗಳಲ್ಲಿ ಪೌರುಷವಿರುವ ತನಕ ಆ ನನ್ನ ಸ್ವಾಮಿಗಾಗಿಯೇ ಮಡಿವೆನು. ಉಳಿದಿತ್ತು ದೈವ ಇಚ್ಛೆ. ಎತ್ತ ಕರುಳಿನ ಬಾಧೆಯನು ನಾ ಬಲ್ಲೆ. ಸತ್ಯ ಸಾಕ್ಷಿ ಧರ್ಮವನು ನಾ ಬಿಡಲು. ಕಟ್ಟ ಕಡೆಯೋ ಕರ್ಮದಾದಿಗೆ
ಕಾಲಿಡನೊಲ್ಲೆ ಇದೋ ಕೊಡುವೆನು ಭಾಷೆಯನು ಬಿಡು ಚಿಂತೆಯನು ಜನನಿ ಜನನಿ ಅಮ್ಮ ಕುಮಾರ ಅಮ್ಮ ಸಂದೇಹವ ಬಿಡು ಅಮ್ಮ ಈ ಕರ್ಣನ ಭಾಷೆಯ ಕೇಳಮ್ಮ ಸಂದೇಹವ ಬಿಡು ಬಾಣದ ಗುರಿ ತೊಡುವುದಿಲ್ಲ ನಾ ಮತ್ತೊಂದ ಬಾಣದ ಗುರಿಯು ತೊಡುವುದಿಲ್ಲ ನಾ ಮತ್ತೊಂದ ಮುಗಿಲೆ ಇಳಿದು ಬರಲಿ ಈ ದರೆಯ ಬಿರುದು ನಿಲ್ಲಲಿ ಅಮ್ಮ ದರೆಯ ಬಿರಿದು ನಿಲ್ಲಲಿ ಇಟ್ಟಾಣ ಕೊಪ್ಪನಮ್ಮ ನಿನ್ನಾಣ ಸತ್ಯವಮ್ಮ ಬಿಡು ಚಿಂತೆಯ ಜನನಿ ಅಮ್ಮ ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಖಂಡಿತವಾಗಿಯೂ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ಜನನಿ. ಅಮ್ಮ ಕರೆದಿಯಾ ಕಂದ? ಹೌದು ತಾಯಿ. ಕುಮಾರ ನನ್ನದೊಂದು ಮಾತನ್ನು ನಡೆಸಿಕೊಡುವೆ ತಾಯಿ. ಹೇಳು ಕುಮಾರ. ಸತ್ಯವಾಗಿ ನಡೆಸಿಕೊಡುವೆ ತಾಯಿ. ಶ್ರೀಕೃಷ್ಣನ ಪಾದ ಸಾಕ್ಷಿಗೆ ನಡೆಸಿಕೊಡುತ್ತೇನೆ. ಅಮ್ಮ ನಿನ್ನ ಪ್ರಥಮ ದರ್ಶನವೆಂತಾಗಿತ್ತು. ಬಹುಶಃ ಇದೇ ಕೊನೆಯ ದರ್ಶನವೆಂದು ತೋರುತ್ತಿರುವುದು. ಕುಮಾರ ಹೌದು ತಾಯಿ. ಆದ್ದರಿಂದ ಈ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರ ಬಳಿ ಹೇಳಬೇಡ ತಾಯಿ. ಕರ್ಣ. ಹೌದು ತಾಯಿ. ಈ ಯುದ್ಧದಲ್ಲಿ ನಾನೊಂದು ವೇಳೆ ಹತನಾದರೆ, ಕುಮಾರ. ಹೌದು ತಾಯಿ, ನನ್ನ ಮೃತದೇಹವನ್ನು ನಿನ್ನ ತೊಡೆಯ ಮೇಲೆ ಇರಿಸಿಕೊಂಡು ಕರ್ಣನು ನನ್ನ ಮಗ ಸೂತನಲ್ಲ ಎಂದು ಈ ಜಗತ್ತಿಗೆ ಸಾರಿ ಸಾರಿ ಪ್ರಕಟಿಸುತ್ತಾಯಿ. ಕುಮಾರ. ಹೌದು ತಾಯಿ. ಹಂಗೆ ಸತ್ಯಸಂಧನಾದ ಧರ್ಮರಾಯನ ಕೈಯಿನಿಂದ ನನ್ನ ಉತ್ತರಾಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ನಿನ್ನಲ್ಲಿ ಬೇಡುವೆನಮ್ಮ. ಅಯ್ಯೋ ಕುಮಾರ, ಇಂತಹ ಸಂಕಟ ನಾಶಗಳಿಂದ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯ ಈ ಪ್ರಪಂಚದಲ್ಲಿ ಇಲ್ಲದಾಗಿ ಹೋಗಲಿ ಕುಮಾರ. ಅಮ್ಮ ನಿನ್ನ ಮೊಗವನು ಯುಗದಿ ಕಾಣಲಹುದೆ ಎಂದು. ಅಮ್ಮ ನಿನ್ನ ಮುಗವನು ಯುಗದಿ ಕಾಣಲಹುದೆ ಎಂದು ಬಗೆ ಬಗೆಯೊಳಲೊಂದು ಕಣ್ಣೀರ ದೊರೆದೆ.
ದೈವಾನುಕೂಲವಿಲ್ಲದವರು ಈ ಪ್ರಪಂಚದಲ್ಲಿ ಬದುಕಿದ್ರು ವ್ಯರ್ಥವಲ್ಲವೇ? ಅರಿತವರ್ಯಾರೋ ವಿಧಿ ನಿನ್ನ ಲೀಲೆಯ ಬಲ್ಲವರ್ಯಾರಿಹರೋ ದೇವಾ ನಂಬಲು ಸಾಧ್ಯವೋ? ಹೇ ಪರಮಾತ್ಮ, ವಿಧಿ ಹರಿತವರ್ಯಾರೋ ವಿಧಿ ನಿನ್ನ ಲೀಲೆಯ ಬಲ್ಲವರ್ಯಾರಿಹರೋ ದೇವಾ ನಂಬಲು ಸಾಧ್ಯವೋ? ಹೇ ಪರಮಾತ್ಮ, ಮಾನವರಾಗಿ ಜನಿಸಿರುವವರು ಯಾರಾದರೂ ಆಗಿದ್ದರೆ ಮಾನವರಾಗಿ ಜನಿಸಿರುವವರು ಯಾರಾದರೂ ಸುದ್ದಿ ಆಗಿದ್ದರೆ ಭೋಗವಿದ್ದರು ಸರಿ, ಭಾಗ್ಯವಿದ್ದರು ಸರಿ. ಹೇ ಪರಮಾತ್ಮ, ಭೋಗವಿದ್ದರು ಸರಿ, ಭಾಗ್ಯವಿದ್ದರು ಸರಿ, ನೀನಾಡಿಸಿದಂತೆ ಆಡಲೇಬೇಕು. ಹೇ ವಿಧಿ, ನೀನಾಡಿಸಿದಂತೆ ಆಡಲೇಬೇಕು. ನೀ ಆಡಿಸಿದವರ ನೋಡಿ ನಗಬೇಕು. ಹೇ ವಿಧಿ, ಅರಿತವರ್ಯಾರೋ ವಿಧಿ ನಿನ್ನ ಲೀಲೆಯ ಬಲ್ಲವರ್ಯಾರಿಹರೋ ದೇವಾ ನಂಬಲು ಸಾಧ್ಯವೋ? ಹೇ ಹರಿ, ಶ್ರೀ ಹರಿ, ಶ್ರೀ ಹರಿ. ಬೃಹತ್ ಕಾಲದ ಉದಯ ಗೀತೆಯು ಶ್ರುತಿ ತಪ್ಪಿ ಮೃತ್ಯುವಿನ ತೋರಿಸರಂತೆ ಕೇಳಿ ಅದರೊಡನೆ ವೇಣುವನದಲ್ಲಿ ಬೆಳಗಿನ ಜಾವ ಕೂಗುತ್ತಿದ್ದ ಮಂಗಳ ಸ್ವರವೂ ಮಿತವಾಯಿತು. ಹಾಗೆ ನೋಡುತ್ತಿದ್ದಾಗ ಆಕಾಶದಿಂದ 100-200 ನಕ್ಷತ್ರಗಳು ಭೂಮಿಗೆ ಉರುಳಿದವು. ಸೂರ್ಯ ದೇವನನ್ನು ವಂದಿಸುವೆ ಎಂದು ತಲೆ ಎತ್ತಿ ನಮಸ್ಕರಿಸುತ್ತಿರುವಾಗ ರಕ್ತವರ್ಣದ ಧೂಮಕೇತು ಒಂದು ನನ್ನ ಕಣ್ಣೆದುರಿಯಿಂದ ಬಂದಂತೆ ಭಾಸವಾಯಿತು. ಈ ಎಲ್ಲ ನಿಮಿತ್ತಗಳ ಅರ್ಥವೇ ಕುರುಕ್ಷೇತ್ರ ಧರ್ಮ ಯುದ್ಧದಲ್ಲಿ ಮತ್ಯಾವ ಅನರ್ಥ ಪರಂಪರೆಯು ಪ್ರಾರಂಭವಾಗುತ್ತಿರುವುದು ದೇವ. ದಯಾಮಯನೇ, ನನ್ನ ಪುತ್ರನಿಗೆ ಯಾವ ಅಮಂಗಲವಾಗದಿರಲಿ ದೇವ, ಯಾವ ಅಮಂಗಲವಾಗದಿರಲಿ. ಯಾರು? ನಾನು ನಿನಗಾಗಿ ಎಷ್ಟೊಂದು ಕಾತುರಳಾಗಿದ್ದೇನೆ. ರಾತ್ರಿ ಎಲ್ಲವೂ ನಿದ್ರೆ ಇಲ್ಲ, ಬೆಳಕು ಅರಿಯುತ್ತಲೇ ದುರ್ನಿಮಿತ್ತ ಪರಂಪರೆಗಳು. ಕಂದ, ಈ ನನ್ನ ಭದ್ರಾಸ್ತದಿಂದ ಒಂದೇ ಒಂದು ಬಾರಿ ನಿನ್ನ ಮಸ್ತಕನ ಸ್ಪರ್ಶಿಸುವೆನು. ದಯಾಮಯನೇ, ನನ್ನ ಪುತ್ರನಿಗೆ ಯಾವ ಅಮಂಗಲವೂ ಆಗಿರಲಿ ದೇವ. ಅಮ್ಮ, ಈ ದಿನ ನಾನು ಯುದ್ಧಕ್ಕೆ ಹೊರಟಿರುವೆನು.
ನನ್ನನ್ನು ಆಶೀರ್ವದಿಸು ತಾಯಿ. ಯುದ್ಧ ಇದೆಂತಹ ಕೆಟ್ಟ ಸುದ್ದಿ ಕುಮಾರ. ಯುದ್ಧಕ್ಕೆ ಅನುಜ್ಞೆಯನ್ನು ಕೊಟ್ಟವರಾರು? ಅಮ್ಮ, ಈ ದುರ್ಯೋಧನ ಬಾಹುಗಳಲ್ಲಿ ಶಕ್ತಿ ಇರುವ ತನಕ ಯಾರ ಆಜ್ಞೆಯನ್ನು ಬೇಡುವುದಿಲ್ಲ. ಅಮ್ಮ, ಈ ದಿನ ಕುರುಕ್ಷೇತ್ರದಲ್ಲಿ ನಮ್ಮ ಸಮಸ್ತ ಸೈನ್ಯವೆಲ್ಲವೂ ಸಮ್ಮಿಲನವಾಗಿರುವುದು ನಿನಗೆ ತಿಳಿಯದೆ ಮಾತೆ? ತಿಳಿದಿರುವೆ. ಅದು ನಿನ್ನ ಡಾಂಬಿಕ ಪ್ರದರ್ಶನದ ಪರಮಾವಧಿಯನ್ನು ಶತ್ರುಗಳನ್ನು ಓಡಿಸುವ ಆಟವೆಂದು ಭಾವಿಸಿದ್ದೇನೆ. ಆದರೆ ಸತ್ಯ, ಧರ್ಮ, ನ್ಯಾಯ, ನೀತಿ ಎಲ್ಲದಕ್ಕೂ ತಿಲಾಂಜಲಿ ಇಟ್ಟು ಯುದ್ಧವನ್ನು ಪ್ರಾರಂಭಿಸಿರುವ ವಿಚಾರ ನನಗೆ ತಿಳಿದಿರಲಿಲ್ಲ ಕುಮಾರ. ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ. ಇಲ್ಲ, ಭಯವೇಕೆ ಬಿಡು ಮಾತೆಗೆ, ಅನಂತಾಚಲದಲ್ಲಿ ಬಲದಲ್ಲಿ ಹನುಮಾನವೇ ನಗೆ. ಭಯವೇಕೆ ಬಿಡು ಮಾತೆಗೆ. ಮೆರೆಯುವೆ ಶೌರ್ಯದಿ ಛಲವನ್ನು ಬೇಡವೆ. ಮೆರೆಯುವೆ ಶೌರ್ಯದಿ ಛಲವನ್ನು ಬೇಡವೆ. ಹರೆಯೋಳ್ ಧರ್ಮಕ್ಕೆ ಜಯವನ್ನು ತರುವೆ. ಹರೆಯೋಳ್ ಧರ್ಮಕ್ಕೆ ಜಯವನ್ನು ತರುವೆ. ದುರುಳ ಬಂಧವರನ್ನು ರಣಧಳು ಬಲಿಕೊಡುವೆ. ದುರುಳ ಬಂಧವರನ್ನು ರಣಧಳು ಬಲಿಕೊಡುವೆ. ಕನ ಕನ ಕೀರ್ತಿಯ ಗಳಿಸುತ್ತ ಮೆರೆಯುವೆ. ಕನ ಕನ ಕೀರ್ತಿಯ ಗಳಿಸುತ್ತ ಮೆರೆಯುವೆ. ಭಯವೇಕೆ ಬಿಡು ಮಾತೆಯೇ, ಅನಂತಲದಲ್ಲಿ ಬಲದಲ್ಲಿ ಹನುಮಾನವೇ ನಗೆ. ಭಯವೇಕೆ ಬಿಡು ಮಾತೆಯೇ. ನೀ ಪರಿಪರಿ ವಿಧದಲ್ಲಿ ನೀ ಹೊಗಳುವೆ ಪಾಂಡವರ. ಅಮ್ಮ, ಪರಿಪರಿ ವಿಧದಲ್ಲಿ ನೀ ಹೊಗಳುವೆ ಪಾಂಡವರ. ಸಾಕು ನಿನ್ನ ನೀತಿ ವಾಕ್ಯ, ಸಾಕು ನಿನ್ನ ನೀತಿ ವಾಕ್ಯ. ಧರೆಯೊಳಗೆ ಕುರುಪತಿಗೆ ಸಮಧಿಯರ. ಭಯವೇಕೆ ಬಿಡು ಮಾತೆಯೇ, ಅನಂತಾಚಲದಲ್ಲಿ ಬಲದಲ್ಲಿ ಹನುಮಾನವೇ ನಗೆ. ಭಯವೇಕೆ ಅಮ್ಮ, ಭಯವೇಕೆ ಜನನಿ, ಭಯವೇಕೆ ಬಿಡು ಮಾತೆಯೇ. ಕುಮಾರ, ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾವಿಪ್ಲವ. ಕಂದ, ಈ ಜಗತ್ತನ್ನು ನಿರ್ಮಿಸಿದ ವಿಧಾತನು ಯುದ್ಧವನ್ನು ನಿರ್ಮಿಸಲಿಲ್ಲ. ಅಸ್ಯಾಂಧನಾದ ಮಾನವನು ತನ್ನ ಕಲುಷಿತ ಚಿತ್ತದಿಂದ ಕಡೆದು ತೆಗೆದ ಕಾಲಕೂಟವನ್ನು ಪರರು ಆತ್ಮರೆಂಬ ಭೇದ ಭಾವವಿಲ್ಲದೆ ತನ್ನ ಉದರದಲ್ಲಿಟ್ಟುಕೊಂಡು ನಾಮಾವಶೇಷವಾಗಿ ಮಾಡುವುದು. ಕುಮಾರ, ಯುದ್ಧದ ಚಿಂತೆಯನ್ನು ಬಿಡು. ದರಿದ್ರ ಭಿಕ್ಷಕೆಯಂತೆ ನಿನ್ನ ಗೃಹ ದ್ವಾರದಲ್ಲಿ ನೆಲೆಸಿರುವ ಆ ಶಾಂತಿ ದೇವಿ ನಿರಾಕರಿಸಿ ಮುಂದೆ ಘೋರವಾದ ಯುದ್ಧಕ್ಕೆ ಆಹ್ವಾನ ಕೊಡಬೇಡ ಪುತ್ರ. ಅಮ್ಮ, ಪುನಃ ಅದೇ ಮಾತು. 100 ಜನ ವೀರಪುತ್ರನನ್ನು ಹಡೆದ ವೀರಮಾತ ಅಲ್ಪದ ಯುದ್ಧದ ಸಲುವಾಗಿ ಎಷ್ಟೊಂದು ಕಾತುರಳಾಗುವುದೇ. ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ. ನಾನಾ ಧರ್ಮವನ್ನು ಪಾಲನೆ ಮಾಡಿದನಷ್ಟೇ ತಾಯಿ. ನನಗೆ ಆಜ್ಞೆಯನ್ನು ಕೊಡು. ಧರ್ಮದ ರಹಸ್ಯವನ್ನು ನೀನು ತಿಳಿಯಲಾರೆ ಕುಮಾರ್. ಧರ್ಮವು ತ್ಯಾಗದ ಪವಿತ್ರ ಸ್ಥಾನ, ಲೋಭದ ಜೀವಂತ ನರಕವಲ್ಲ. ನೀನು ಮಾತ್ರ ಲೋಭಗ್ರಸ್ತನಾಗಿ ಪಾಂಡವರನ್ನು ನಾನಾ ರೀತಿಯಲ್ಲಿ ಹಿಂಸಿಸಿದೆ. ಮೋಸದಿಂದ ಅವರ ರಾಜ್ಯವನ್ನು ಅಪಹರಿಸಿದೆ. ತುಂಬಿದ ರಾಜಸೇವೆಯಲ್ಲಿ ಆ ದ್ರೌಪದಿಯ ಮಾನಭಂಗಕ್ಕೆ ಪ್ರಯತ್ನಿಸಿ ಸ್ತ್ರೀ ಜಾತಿಯನ್ನ ಕಾಲಿನಿಂದ ತುಳಿದೆ. ಸ್ತ್ರೀಯಿಂದಲೇ ಜನಿಸಿ ಸ್ತ್ರೀಯಿಂದಲೇ ಪಾಲಿತನಾಗಿ ಸ್ತ್ರೀಯರಿಗೆ ಸಿಗಬೇಕಾದ ಸಹಜ ಸಿದ್ಧವಾದ ಸನ್ಮಾನವನ್ನು ನಿರಾಕರಿಸಿದೆ. ನಿನ್ನಂತ ಲೋಭಿಯು ದೂರ್ತನೂ ನೀಚಾಶೆಯನು ಆ ಧರ್ಮದ ರಹಸ್ಯವನ್ನು ತಿಳಿಯಲು ಹೇಗೆ ಮಾತ್ರ ಸಾಧ್ಯ? ಹೋಗು ಕುಮಾರ್, ಧರ್ಮದ ರಹಸ್ಯವನ್ನು ತಿಳಿಯುವ ಇಚ್ಛೆ ಇದ್ದರೆ ಆ ಪಾಂಡವರೊಡನೆ ಸಂಧಿಗೆ ಸಮ್ಮತಿಸು. ಅಮ್ಮ, ಪಾಂಡವರು 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 ಆ ಪಾಂಡವರು ಮಾಡಿದ್ದು ಧರ್ಮ ಸಮ್ಮತವಾದರೆ ಆ ಧರ್ಮಕ್ಕೆ ನನ್ನ ಶತಾಗತ ಧಿಕ್ಕಾರವಿರಲಿ. ಪತ್ನಿಯ ಅವಮಾನವನ್ನು
ನೋಡುತ್ತಾ ಎದುರುಗಡೆ ಕುಳಿತುಕೊಳ್ಳುವುದು ಕ್ಷತ್ರಿಯ ಧರ್ಮ ಅಮ್ಮ, ಒಬ್ಬ ಮಾನವ ಧರ್ಮವಲ್ಲ ಅಮ್ಮ. ನನ್ನ ಸತಿ ಭಾನುಮತಿ ಅಥವಾ ನನ್ನ ಅರಮನೆಯ ಓರ್ವ ಸ್ತ್ರೀಗೆ ಈ ರೀತಿ ಆಗಿದ್ದರೆ ನಾನು ಏನು ಮಾಡುತ್ತಿದ್ದೆ ಬಲ್ಲಯ್ಯ ತಾಯಿ? ಏನು ಮಾಡುತ್ತಿದ್ದೆ? ಪಣ ಬಂದವನು ನಿರಾಕರಿಸಿ ಸಮಗ್ರ ಪೃಥ್ವಿ ಎದುರಾದರು ಆ ಅವಮಾನದ ಪ್ರತಿರೋಧವನ್ನು ನಿರಾಕರಿಸಿದ ತಾಯಿ. ಆದರೆ ಏಡಿ ಪಾಂಡವರು ಮಾಡಿದ್ದಾದರೂ ಏನು? ಒಬ್ಬ ನಿಸ್ಸಾಯಕ ಏಡಿಯು ಕೂಡ ಮಾಡದಂತ ತಟಸ್ಥ ಭಾವ. ಅದಕ್ಕಾಗಿ ಅಮ್ಮ ಆ ಪಾಂಡವರೆಂದರೆ ನನಗೆ ಅಷ್ಟೊಂದು ದ್ವೇಷ. ಅವರನ್ನು ಸಂಪೂರ್ಣವಾಗಿ ನಿರ್ಮೂಲನ ಮಾಡಿ ನಮ್ಮ ಭರತವಂಶದ ಶಂತನು ದುಷ್ಯಂತಾದಿಗಳ ದುಷ್ಕೀರ್ತಿಯಿಂದ ಉದ್ಧಾರ ಮಾಡುವುದೇ ಈ ಯುದ್ಧದ ಉದ್ದೇಶ. ನನ್ನನ್ನು ಆಶೀರ್ವಾದ ಮಾಡು ತಾಯಿ, ನಾನು ಜಯಶೀಲನಾಗಿ ಬರುವೆನು. ನನ್ನ ಆಶೀರ್ವಾದವನ್ನು ಬಯಸುತ್ತಿರುವೆಯಾ ಕುಮಾರ್? ಈ ಜ್ಞಾತ ಹಿಂಸೆಗೆ ನನ್ನ ಶುಭ ಕಾಮನೆಗಳು ಅಷ್ಟೊಂದು ಅಗತ್ಯವಿದೆ ನಿನಗೆ. ಒಂದು ವೇಳೆ ನನ್ನ ಕಂಠದಿಂದ ಆಶ್ವಾಸನೆ ಹೊರಗಡೆ ಬಿದ್ದಿದ್ದೆ ಆದ ವಾಕ್ ಸ್ಫೂರ್ತಿಯಿಂದ ನನ್ನ ನಾಶವಂತವಾಗಿ ಮಾಡಿಕೊಳ್ಳುವೆ. ಅಗ್ನಿವೃಷ್ಟಿಯಿಂದ ನಿನ್ನ ಮಸ್ತಕವನ್ನು ಸುಡುವುದು ವಿರುದ್ಧ ದೈವದ ಅಭಿಶಾಪದಂತೆ ನಿನ್ನ ಉತ್ಸಾಹವನ್ನು ಭಂಗಪಡಿಸಬಹುದು. ಹೋಗು ಕುಮಾರ, ನನ್ನ ಆಶೀರ್ವಾದವನ್ನು ನೀನು ಎಂದಿಗೂ ಪಡೆಯಲಾರೆ. ಹೊರಟು ಹೋಗು ಕುಮಾರ, ಹೊರಟು ಹೋಗು. ಮಾತೃವಾಕ್ಯವನ್ನು ಧಿಕ್ಕರಿಸಿದ ಅವಮಾನವು ನನಗೆ ಕಟ್ಟಿಟ್ಟ ಬುದ್ಧಿಯಾದರೂ ಸರಿಯೇ ಆ ಏಡಿ ಪಾಂಡವರು ಇದಕ್ಕೆ ಆಹ್ವಾನಿಸ ಬಿಡುವೆನು. ಕುಮಾರ, ನೀನು ಆಹ್ವಾನ ಮಾಡುತ್ತಿರುವುದು ಯುದ್ಧವನ್ನಲ್ಲ, ನಿನ್ನ ಮೃತ್ಯುವನ್ನ. ಅಮ್ಮ, ಹಸ್ತಿನಾವತಿಯ ರಕ್ತ ಸಿಂಹಾಸನವು ರಕ್ತದ ಮಡುವಿನಲ್ಲಿ ಮುಳುಗುವುದು ಕುಮಾರ. ಒಳಗಲೆ ಹಸ್ತಿನಾವತಿ ನದಿ ರಕ್ತದ ಕೋಡಿಯಾಗಿ ಹರಿಯುವುದು ಕುಮಾರ. ಹರಿಯಲೆ ಹಸ್ತಿನಾವರಾದ ಸ್ತ್ರೀಯರೆಲ್ಲ ತಮ್ಮ ತಮ್ಮ ಮಾಂಗಲ್ಯವನ್ನು ಕೈಯಲ್ಲಿಡಿದು ನಿಲ್ಲುವರು ಕುಮಾರ. ಅಮ್ಮ, ಕುಮಾರ, ನೀನೇನು ಮಾನವನೋ ಇಲ್ಲ ದಾನವನೋ? ಈ ಯುದ್ಧದ ಸಲುವಾಗಿ ನಾನು ಮಾನವನಲ್ಲ ತಾಯಿ, ಮಹದೋದ್ದಾನವ. ಅಯ್ಯೋ ಬಾ ಕುಮಾರ, ನಿನ್ನ ಹಣೆ ಬರಲಿ ಈ ಬರದಲ್ಲಿ ಇದ್ದಂತಾಗಲಿ. ಹಡೆದ ತಾಯಿ ನಾನಾದರೂ ನಿನ್ನ ಹಣೆ ಬರವನ್ನು ಸಿದ್ಧಗಲಾಗಲಿ ಸರಿಪಡಿಸಲಾಗಲಿ ನನ್ನಿಂದ ಸಾಧ್ಯವಾಗಲಿಲ್ಲ. ಬಾ, ನನ್ನೆದುರು ಮೊಣಕಾಲು ಕುಳಿತು. ಈ ಗಾಂಧಾರಿ ಅಗ್ನಿಮಯ ಸ್ಪರ್ಶದಿಂದ ಒಂದು ಹುಲ್ಲು ಕಡ್ಡಿಯೂ ಸಹ ವಜ್ರಾಯುಧ ಆಗುವುದಿಲ್ಲ. ಆದರೆ ಒಂದು ಮಾತು, ಯಾರಲ್ಲಿ ಧರ್ಮವಿದೆಯೋ ಅವರಿಗೆ ಮಾತ್ರ ಜಯವಾಗಲಿ. ಯಥೋ ಧರ್ಮಸ್ತೋ ಜಯ, ಯಥೋ ಧರ್ಮಸ್ತೋ ಜಯ, ಯಥೋ ಧರ್ಮಸ್ತೋ ಜಯ. ಯಥೋ ಧರ್ಮಸ್ತೋ ಜಯ, ಯಥೋ ಧರ್ಮಸ್ತೋ ಜಯ, ಯಥೋ ಧರ್ಮಸ್ತೋ ಜಯ. ಇಂದು ಜಯವು ನನಗೆ ಕಟ್ಟಿಟ್ಟ ಬುದ್ಧಿ. ಆ ಕಾಲೋಚಿತ ಧರ್ಮಕ್ಕಾಗಿ ಬಡ ಬಂದು ಎತ್ತಸೆದು ಕೈಗೆ ರಣ ಕಂಕಣವನ್ನು ಕಟ್ಟಿದ ಈ ಶಲದಂಕಮಲ್ಲನಿಗೆ ಜಯವಾಗಲೇಬೇಕು. ಇನ್ನು ದಶ ದಿಕ್ಕುಗಳು ಕಿವುಡಾಗುವಂತೆ ಬೋರ್ಗರ್ಗಳು, ಇನ್ನು ಮುಗಿಲು ಒಟ್ಟುವಂತೆ ಜಯಂಕರಿಸಿದ ಕಾಳಗಳು. ಏ ಮಂಗಳದ ಮುಂಬೆಳಕೆ ಆ ಪಾಂಡವರ ಅಮಂಗಳಕ್ಕೆ ನಾಂದಿಯಾಗಲಿ. ರಣರಂಗದಲ್ಲಿ ಸಿಕ್ಕೋ ಏಡಿ ಪಾಂಡವರ ಶ್ರೀರಾಟ. ಚಿಂತಿಸದೆ ಪರಿ ಸಹಿಪೆನೋ ಮಾನದಿ, ಮಾನದಿ ಚಿಂತಿಸದೆ ಪರಿ ಸಹಿಪೆನೋ ಮಾನದಿ, ಇಂತು ಯುಹವ ರಚಿಸೋ ದ್ರೋಣರು. ಭೀಮಸೇನ ಇಂತು ಯುಹವ ರಚಿಸೋ ದ್ರೋಣರು, ಇಂತಿ ಸತಿ ಪರಿ ಮಹಿಪೆನೋ ಮಾನದಿ, ಮಾನದಿ ಮಾನದಿ.
ಹೋಗಿ ವ್ಯೂಹಕ್ಕೆ ಹೋಗಿ ಬೇಗನೆ ಜಲಿದೋ ವ್ಯೂಹಕ್ಕೆ ಹೋಗಿ ಬೇಗನೆ ಜಲಿದೋ ವ್ಯೂಹಕ್ಕೆ ಹೋಗಿ ಬೇಗನೆ ಜಲಿದೋ ಚಿಗುವರಾರೋ ಚಿಂತೆಯನ್ನು ಚಿಂತಿಸದೆ ಪರಿ ಸಹಿತೆನು ಮನದಿ ಭೀಮಸೇನ ಮನದಿ ಭೀಮಸೇನ ಕೃಷ್ಣಾರ್ಜುನರು 10 ದಿವಸಗಳ ಘೋರ ಯುದ್ಧದ ತರುವಾಯ ಭೀಷ್ಮರು ಪರಾಜಿತರಾದರು. ಇನ್ನು ನಮ್ಮ ವಿಜಯವು ಉದಯಿಸುವ ಸೂರ್ಯನಂತೆ ಎಂದು ಭಾವಿಸಿದೆವು. ಆದರೆ ದ್ರೋಣಾಚಾರ್ಯರ ವ್ಯೂಹವನ್ನು ನೋಡಿ ನಮಗೆ ಆಸೆಯಲ್ಲೂ ಭಗ್ನವಾಯಿತು. ಅಗ್ರಜ, ವ್ಯೂಹದ ಮಹಾದ್ವಾರದಲ್ಲಿ ಸದಾ ದ್ರೋಣನೇ ಧನುರ್ಧಾರಿಯಾಗಿ ನಿಂತಿರುವನು. ಆತನನ್ನು ಜಯಿಸಿ ವ್ಯೂಹವನ್ನು ಬೇಯಿಸುವುದು ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನೆ ದಿನ ನಾನು ಪ್ರಯತ್ನಿಸಿ ನಿರಾಶಿತನಾಗಿ ಹಿಂದಿರುಗಿದನು. ಕೃಷ್ಣಾರ್ಜುನರು ಅಲ್ಲಿದ್ದರೆ ಚೆನ್ನಾಗಿತ್ತು. ಅರ್ಜುನನು ವ್ಯೂಹವನ್ನು ಬೇಯಿಸುವ ಪದ್ಧತಿಯನ್ನು ತಿಳಿದಿದ್ದಾನೆ. ಕೃಷ್ಣಾರ್ಜುನರು ಸಂತಕರೊಡನೆ ಮತ್ತೊಂದು ಪಾರ್ಶ್ವದಲ್ಲಿ ಕಾದಾಡುತ್ತಿರುವರು. ಹಾಗಾದರೆ ಈಗಿನ ಉಪಾಯವೇನು? ಈಗಿನ ಉಪಾಯವೇನು ಭೀಮಸೇನ? ನಾವೊಂದು ಉಪಾಯವನ್ನು ಚಿಂತಿಸಲೇಬೇಕಣ್ಣ. ಇಲ್ಲವಾದರೆ ಪಾಂಡವರಿಗೆ ಪರಾಜಯವು ಖಂಡಿತ. ನಿನ್ನ ಕೈಯಲ್ಲಿ ಈ ಗದೆ ಇರುವಾಗ, ನಮ್ಮ ಪೂಜ್ಯ ತಂದೆ ಕಪಿದ್ದು ಯುದ್ಧ ಭೂಮಿಯಲ್ಲಿ ಹೋರಾಡುತ್ತಿರುವಾಗ ನಮಗೆ ಅಪಜಯವೆಂದರೇನು? ಬಾಪು ಕುಮಾರ, ಬಾಪು, ನಮ್ಮ ವಂಶದ ಗೌರವ ಸ್ವರೂಪನೇ ನೀನು. ದೊಡ್ಡಪ್ಪ, ಈಗ ನಿಮ್ಗೊದಗಿರುವಂತ ಆಪತ್ತಾದರೂ ಏನು? ಅಭಿಮನ್ಯುವು, ನಿನ್ನಿಂದ ವ್ಯೂಹವನ್ನು ವೇದಿಸುವ ಶಕ್ತಿಯು ನಮಗಿಲ್ಲ. ಆದುದರಿಂದ ನಾವು ಅದಕ್ಕಾಗಿ ಇಷ್ಟೊಂದು ಚಿಂತೆ ಜಷ್ಟಪಿದ. ಬಿಡೆ ಚಿಂತೆಯನ್ನು ತಡವ ಮಾಡದೆ ದೊಡ್ಡಪ್ಪ, ಬಿಡೆ ಚಿಂತೆಯನ್ನು ತಡವ ಮಾಡದೆ ಹಿಡಿದು ನನ್ನ ಸುಖವನ್ನೆಲ್ಲ ಕಡಿದು ಒಯ್ದಳ ಕಳಕ. ಅಡಪ್ಪ, ಸುಖವನ್ನೆಲ್ಲ ಕಡಿದು ಒಯ್ದುಗಳ ಕಳಕ. ನನ್ನೊಳಗೆ ಕಣಕಿದರೆ ಕರಳುಗಳ ಕಳೆದಿಡುವೆ. ನನ್ನೊಳಗೆ ಕಣಕಿದರೆ ಕರಳುಗಳ ಬಗೆದಿಡು. ಬಿಡ ಚಿಂತೆಯನ್ನು ತಡವ ಮಾಡಲು ಎಲ್ಲರನ್ನೆಲ್ಲ ಹಾಳು ಬಿಟ್ಟವನು ತೆರೆದವನ ಉಳ್ಳರನ್ನೆಲ್ಲ ಹಾಳು ಬಿಟ್ಟವನ ತಡೆದೆಳೆದು ನೀನೆಯಿಂದಲೇ ಧರ್ಮ ಮುರಿದು ಎಡಪ್ಪ, ನೀನೆಯಿಂದಲೇ ಧರ್ಮ ಮುರಿದು ಹೇಳೆನಿಸು ಬರುವೆ. ನನ್ನಗಳು ಹೇಳೆನಿಸು ಬರುವೆ. ಬಿಡ ಚಿಂತೆಯನ್ನು ತಡವ ಮಾಡಿ ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ ಜ್ಯೇಷ್ಠಪಿತ. ನಾನು ಆ ವ್ಯೂಹವನ್ನು ಭೇದಿಸುವನು. ನಾನು ಅನುಮತಿ ಪಡೆಯುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದದ್ದು. ನನಗೆ ಅನುಮತಿಯನ್ನು ಕೊಡಿ, ನಾನು ಆ ವ್ಯೂಹವನ್ನು ಭೇದಿಸುವನು. ಅಭಿಮಾನ್ಯು, ನಮ್ಮಿಂದ ವ್ಯೂಹವನ್ನು ಭೇದಿಸುವ ಶಕ್ತಿಯು ನಮಗಿಲ್ಲ. ನಾವು ನಿನ್ನನ್ನು ಕಳಿಸುವುದು ಲೋಕಾಭಿಮಾನವೆನ್ನಿಸುವುದು. ದೊಡ್ಡಪ್ಪ, ನಿಮ್ಮ ಮುಂದಿರುವ ಈ ಪಾರ್ಥಿವ ದೇಹವು ಚಿಕ್ಕದಿರಬಹುದು, ಆದರೆ ಅದರೊಳಗಿನ ಜೀವ ಜಾತಿಯು ಚಿಕ್ಕದಲ್ಲ. ಕ್ಷಾತ್ರ ಪ್ರಕಾಶದಿಂದ ದಾಢ್ಯಾಲವಾಗಿ ಬೆಳಗುತ್ತಿರುವುದು. ನನಗೆ ಅನುಮತಿಯನ್ನು ಕೊಡಿ, ನಾನು ಆ ವ್ಯೂಹವನ್ನು ಭೇದಿಸುವನು. ಪಾರ್ಥನ ಮಗನು ಪಾರ್ಥನಷ್ಟು ಪರಾಕ್ರಮಶಾಲಿ ಎಂಬುದನ್ನು ಈ ಜಗತ್ತಿಗೆ ತೋರಿಸುವನು. ನನ್ನನ್ನು ವೀರಪುತ್ರನನ್ನಾಗಿ ಪಡೆದ ಧನಂಜಯನು ತಲೆದೂಗಲಿ. ವೀರಪ್ರಸವಾದ ಸುಭದ್ರ ದೇವಿಯು ಆನಂದ ಬಾಷ್ಪವನ್ನು ತೋರಿಸಲಿ.
ಯೋಗ್ಯ ಅವಸಾನದಿಂದ ಹೊರತ ಈ ಅವಕಾಶವನ್ನು ನಿರೀಕ್ಷಿಸದ ಬೇಡ ತಂದೆ. ನನಗೆ ಅನುಮತಿಯನ್ನು ಕೊಡು. ಅಗ್ರಜ, ಅಭಿಮಾನಿಗಳ ಪ್ರಾರ್ಥನೆ ನಿರಾಕರಿಸಬೇಡ. ಈ ವೀರ ಬಾಲಕನ ಮೇಲೆ ಜಲಸೇಚನವಾಗದಿರಲಿ. ನಾವೆಲ್ಲರೂ ಸೈನ್ಯವನ್ನು ತೆಗೆದುಕೊಂಡು ಅಭಿಮಾನಿಗೆ ಸಹಾಯಕನಾಗಿ ನಿಲ್ಲುವೆವು. ಅಭಿಮಾನಿ ವ್ಯೂಹವನ್ನು ಬೇಯಿಸಿದೊಡನೆ ನಾವೆಲ್ಲರೂ ಒಳಕ್ಕೆ ನುಗ್ಗಿ ಅದನ್ನು ಅನಿರೀಕ್ಷಿತವಾಗಿ ಒದಗಿರುವ ಈ ಸಹಾಯವನ್ನು ಬಿಡುವುದು ಉಚಿತವಲ್ಲಣ್ಣ. ಜಾಗೃತವಾಗಿ ಒಂದು ಉಪಾಯವನ್ನು ಚಿಂತಿಸಲೇಬೇಕು. ದೊಡ್ಡಪ್ಪ, ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರದಂತೆ ಕವಚಿಕೊಂಡಿರುವಾಗ ನನಗೆ ಅಪಜಯವಿಲ್ಲಿ. ದೊಡ್ಡಪ್ಪ, ವೀರದ ನಂದಯ ಎನ್ನ ತಂದೆಯನ್ನು ಭಯವೇನೆಂಬುದ ನಾನರಿಯೆ. ದೊಡ್ಡಪ್ಪ, ವೀರದ ನಂದಯ ಎನ್ನ ತಂದೆಯನ್ನು ಭಯವೇನೆಂಬುದ ನಾನರಿಯೆ. ನನ್ನ ಚಕ್ರವ ಯೋಹವನ್ನೇದಿದೆ, ನನ್ನ ಚಕ್ರವ ಯೋಹವನ್ನೇದಿ ನಾಮೆರವೆ ನಾಮೆರವೆ. ದೊಡ್ಡಪ್ಪ, ಅಲ್ಲ ದೊಡ್ಡಪ್ಪ, ಗೌರವ ಯೋಧರ ಹೃದಯವ ಬೇದಿಪು ನಿರ್ಣಯದಂತ ಕಾರಣವಾದ ಡಬ್ಬ. ಗೌರವ ಯೋಧರ ಹೃದಯವ ಬೇದಿಪು ನಿರ್ಣಯದಂತ ಕಾರಣಗಳ ಶತ್ರುಗಳೆಗಳ ನಡುಗಿಸಿ ಎನ್ನಯ ಡಬ್ಬ. ಶತ್ರುಗಳೆಗಳ ನಡುಗಿಸಿ ಎಂದು ವಿಜಯಧ್ವನಿಗಳ ಜೈಕಾರ, ವಿಜಯಧ್ವನಿಗಳ ಜೈಕಾರ, ವಿಜಯಧ್ವನಿಗಳ ಜೈಕಾರ. ವೀರದ ನಂಜಯ ಎನ್ನು ತಂದೆಯನ್ನು ದಯವೇ ನಂಬುದ ನಾಗರಿಯ. ವೀರದ ನಂಜಯ ಎನ್ನ ತಂದೆಯನ್ನು ದಯವೇ ನಂಬುದ ನಾಗರಿಯೇ. ಗೌರಿಗಳೆಗಳ ನಡುಗಿಸಿ ಎನ್ನಯ ಶತ್ರುಗಳೆಗಳ ನಡುಗಿಸಿ ಎನ್ನ ವೀರಾಗ್ರಣಿಯನ್ನು ನಾಮರವೇ, ವೀರಾಗ್ರಣಿಯನ್ನು ನಾಮರವೇ, ವೀರಾಗ್ರಣಿಯನ್ನು ನಾಮರವೇ. ದೊಡ್ಡಪ್ಪ, ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ, ಮೊಯ್ಯಿಗೆ ಮೊಯ್ಯು. ಸಂಭ್ರಮ ಪಡುತ್ತಿದೆ
ನಲಿಯುತ್ತ ನಗುತ್ತ ಬಾರೆ ಪ್ರೇಯಸಿ ಔಷಧಿ ಸರಸವನಾಡುವ ನಾವು ಬಾರೆ ರೂಪದಿ ಪ್ರೇಮದಿ ಕರೆಯುತ್ತ ನಲಿಯುತ್ತ ನಗುತ್ತ ಬಾರೆ ರೂಪದಿ ಔಷಧಿ ಸರಸವನಾಡುವ ನಾವು ಬಾರೆ ರೂಪದಿ ದೂರ ದೂರ ಏಕೆ ಬಾರ್ಯ ಸನ್ನಿಧ ದೂರ ದೂರ ಏಕೆ ಬಾರ್ಯ ಸನ್ನಿಧ ಇನ್ನು ಚಿಂತೆ ನಿನಗೇಕೆ ಜೀವಿಸುವೆ ನಾನು ಬಯಕೆ ಪ್ರಿಯಾ, ನಿನ್ನ ಚಿಂತೆ ನಿನಗೇಕೆ ಜೀವಿಸುವೆ ಬಾಳ ಬಯಕೆ ಬಾರ ಬಾಜಲತಿ ಪ್ರೇಮದ ಸುರತಿ ಬಾರ ಬಾಜಲತಿ ಪ್ರೇಮದ ಸುರತಿ ಪ್ರೇಮದಿ ಕರೆಯುತ್ತ ನಲಿಯುತ್ತ ನಗುತ್ತ ಬಾರೆ ರೂಪದಿ ಔಷಧಿ ಸರಸವನಾಡುವ ನಾವು ಬಾರೆ ಪ್ರೇಯಸಿ ನುಡಿಯ ಕೋಗಿಲೆ ಗಾನ ನಗೆಯ ನವಿಲಿನ ನುಡಿಯ ಕೋಗಿಲೆ ಗಾನ ನಗೆಯ ನವಿಲಿನ ನಿನ್ನ ಕಂಗಳ ಕಾಂತಿ ಬಯಸುತ್ತಿರುವುದು ಸುಖ ಜಾತಿ ಪ್ರಿಯಾ, ನಿನ್ನ ಕಂಗಳ ರಜಿಕಾಂತಿ ಬಯಸುತ್ತಿರುವುದು ಸುಖ ಶಾಂತಿ ಬಾರೆ ಬಾಗೆಳತಿ ಪ್ರೇಮದ ಸುರತಿ ಬಾರೆ ಬಾಗೆಳತಿ ಪ್ರೇಮದ ಸುರತಿ ಪ್ರೇಮದಿ ಕರೆಯುವೆ ನಲಿಯುತ್ತ ನಗುತ್ತ ಬಾರೆ ರೂಪದಿ ಔಷಧಿ ಸರಸವನಾಡುವ ನಾವು ಬಾರೆ ರೂಪದಿ ಬಾರೆ ಪ್ರೇಯಸಿ ಬಾರೆ ಪ್ರೇಯಸಿ ಸ್ವಾಮಿ, ನಾನು ನನ್ನ ಧ್ಯಾನದೇವರ ದರ್ಶನಕ್ಕಾಗಿ 4 ದಿನಗಳಿಂದಲೂ ಹಂಬಲಿಸುತ್ತಿದ್ದೇನು. ಆ ದಿನ ಈಗ ಲಭಿಸಿತು ಪ್ರಿಯ. ಪ್ರೇಯಸಿ ನೀನೇನೋ ನಿನ್ನ ದೇವನ ದರ್ಶನವನ್ನು ಹೊಂದಿದೆ, ಆದರೆ ಆತನಿಗೆ ಅರ್ಪಿಸಲು ಏನನ್ನು ಸಿದ್ಧಪಡಿಸಿದೆ? ಆಹಾ, ನನ್ನ ಸರ್ವಸ್ವವನ್ನೇ ಕೊಟ್ಟಿರಿ ನನ್ನ ಸ್ವಾಮಿ. ಇನ್ನು ನನ್ನದಾಗಿ ಏನು ಉಳಿದಿದೆ? ನಿನ್ನ ಹೃದಯದ ಪ್ರೇಮ. ಹಬ್ಬಬ್ಬಾ, ಅದು ಮೊದಲಿಂದಲೂ ತಮ್ಮದೇ ಆಗಿದೆ. ಪುನಃ ಕೊಡುವ ಅಗತ್ಯವಿಲ್ಲವಲ್ಲ ಸ್ವಾಮಿ. ಎಂತಹ ಚಾತುರ್ಯವಾದ ಮಾತು. ಪ್ರಿಯಾ, ಸುಖ ಸವಿ ಪ್ರೇಯಸಿ
ಬಳಸಲೆ ಸುಖ ಸಂಪ್ರೇಮ ಮನದ ಕೋಗಿಲೆ ಕಣ್ಣಾಡಿನಿಂದ ಚಂಚಲೆ ಪ್ರತಿ ನಾನಿನ ತೋಳಿಂದ ಬಳಸಲೆ ಸುಖ ಸಂಪ್ರೇಮ ಬಣ್ಣದ ಕೋಗಿಲೆ ಸವಿ ಪ್ರೇಮ ಬಣ್ಣದ ಕೋಗಿಲೆ ನಾಡಿನಿಂದ ಚಂಚಲೆ ಪ್ರತಿ ನಾನಿನ ತೋಳಿಂದ ಬಳಸಲೆ ಸುಖ ಸವಿ ಪ್ರೇಮ ಬಣ್ಣದ ಕೋಗಿಲೆ ಚಂಚಲೆ ತೋಳಿಂದ ನಾ ಬಳಸಲೆ ಈ ರೂಪಕ್ಕೆ ಗೆಲ್ಲುತ್ತಾನೋ ಒಳೆವ ಕಣ್ಣೋಟಕ್ಕೆ ಕಲುಗುತ್ತಾನೆ ನಿನ್ನ ಈ ರೂಪಕ್ಕೆ ಕಲುಗುತ್ತಾಯಿತು ಒಳೆವ ಕಣ್ಣೋಟಕ್ಕೆ ಮನಗುತ್ತಾನಿತು ಗಾಳಿ ಬಳ್ಳುತ್ತಿದೆ ಸವಿ ಪ್ರೇಮ ಬಣ್ಣದ ಕೋಗಿಲೆ ನಾಟಿನಿಂದ ಚಂಚಲೆ ಪ್ರತಿ ನಾನಿನ ತೋಳಿಂದ ಬಳಸಲೆ ಸವಿ ಪ್ರೇಮ ಬಣ್ಣದ ಕೋಗಿಲೆ ಚಂಚಲೆ ತೋಳಿಂದ ನಾ ಬಳಸಲೆ ನಾನದನ್ನು ಬಲ್ಲೆನು ಪ್ರೇಯಸಿ. ಪ್ರತಿದಿನವೂ ಹೊಸ ಹೊಸದಾಗಿ ನಿನ್ನ ಪ್ರೇಮವನ್ನು ಪಡೆಯಬೇಕೆಂಬುದೇ ನನ್ನ ಆಸೆ ಉತ್ತರ. ವಸಂತದ ಬಳ್ಳಿಯು ದಿನ ದಿನವೂ ಹೊಸ ಹೊಸ ಪ್ರಕೃತಿಯನ್ನು ನಲಿಸುವು. ಸಾಕ್ಷಾತ್ ಸೂರ್ಯದೇವನು ದಿನ ದಿನವೂ ಹೊಸ ಹೊಸದಾದ ಕಾಂತಿಯಿಂದ ಈ ಜಗತ್ತನ್ನೇ ಬೆಳಗುವನು. ಅಲ್ಲವೇ ಸ್ವಾಮಿ? ಈ ದಿನದ ಆನಂದವು ನಾಳಿನ ದುಃಖದ ಬೀಜ, ನಾಳಿನ ದುಃಖವು ಮುಂದಿನ ಆನಂದದ ಮೂಲ. ನಮ್ಮ ಪ್ರೇಮವು ಹೀಗೆ ಉತ್ತರ. ಅದು ಹೇಗೆ ಸ್ವಾಮಿ? ವಿರಹದಿಂದ ಸಮ್ಮಿಲನ, ಸಮ್ಮಿಲನದಿಂದ ಪುನಃ ಮಿಲನ. ವಿರಹ ಸಮ್ಮಿಲನಗಳೇ ನಮ್ಮ ಪ್ರೇಮದ ಹರಕೆಗಳು ಉತ್ತರ. ಕಣ್ಮಣಿಯೇ ಕಣ್ಮಣಿಯೇ ಅನುರಾಗ ದೇವತೆ, ಕಣ್ಮಣಿಯೇ 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 ಅನುರಾಗ ದೇವತೆ, ಕಣ್ಮಣಿಯೇ ಕಣ್ಮಣಿಯೇ
ಬಾಬಾರೇ ಬಾಬಾರೇ ಬಾರೆ ನನ್ನವಳೆ ಕಣ್ಮಣಿಯೇ ಓ ಕಣ್ಮಣಿಯೇ ಅನುರಾಗ ದೇವತೆಯೇ ಕಣ್ಮಣಿಯೇ ಓ ಕಣ್ಮಣಿಯೇ ಸ್ವರಗಳ ದನಿಯವಳೆ ಕಾಮನ ಬೆಳ್ಳಿನ ಕಣ್ಣವಳೆ ಸಪ್ತ ಸ್ವರಗಳ ದನಿಯವಳೆ ಕಾಮನ ಬೆಳ್ಳಿನ ಕಣ್ಣವಳೆ ನೀ ನನಗೆ ಸತಿಯಾದವಳೆ ಕಾಣದ ಸುಖವನ್ನು ಕಂಡವಳೆ ನನಗೆ ಸತಿಯಾದವಳೆ ಕಾಣದ ಸುಖವನ್ನು ತಂದವಳೆ ಬಾಬಾರೇ 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 ಬಾರೆ ನನ್ನವಳೆ ಕಣ್ಮಣಿಯೇ ಓ ಕಣ್ಮಣಿಯೇ ಅನುರಾಗ ದೇವತೆಯೇ ಕಣ್ಮಣಿಯೇ ಓ ಕಣ್ಮಣಿಯೇ ಗಮ ಗಮಿಸಿದೆ ಗಮಕಗಳು ನಲ್ಲದಿದ ನಿನ್ನಯ ತಾಳದಲ್ಲಿ ಗಮ ಗಮ ಗಮಿಸಿದೆ ಗಮಕಗಳು ನಲ್ಲೇ ನಿನ್ನಯ ಮಾತಳಗೆ ನಲಿದಿವೆ ಸುಶಿಲೆಯ ಪ್ರಾಸಗಳು ನಲ್ಲೇ ನಿನ್ನ ದನಿಯೊಳಗೆ ನಲಿದಿವೆ ಸುಶಿಲೆಯ ಪ್ರಾಸಗಳು ನಿನ್ನೆ ನಿನ್ನೆ ದನಿಯೊಳಗೆ ಬಾಬಾರೇ 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 ಬಾರೆ ನನ್ನವಳೆ ಕಣ್ಮಣಿಯೇ ಕಣ್ಮಣಿಯೇ ಅನುರಾಗ ದೇವತೆ ಕಣ್ಮಣಿಯೇ ಕಣ್ಮಣಿಯೇ ನವಲೋಕ ಸುಂದರಿ 4 ದಿನಗಳ ಕಾಲ ಯುದ್ಧಕ್ಕೆ ಹೊರಟಿದೆ. ಈ 4 ದಿನಗಳಿಂದಲೂ ತಾವು ಯುದ್ಧದ ನಿರತರಾಗಿದ್ದೀರಿ. ಈ ದಿನವಾದರೂ ನನ್ನೊಡನೆ ಸಂತೋಷದಿಂದ ಕಾಲ ಕಳೆಯಬಾರ್ದು ಪ್ರಿಯ. ಉತ್ತರ ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವುದಾಗಿ ಯುಧಿಷ್ಠಿರ ರಾಜೇಂದ್ರ ಅಪ್ಪಣೆಯನ್ನು ಪಡೆದು ನಾನು ಯುದ್ಧಕ್ಕೆ ಹೊರಟಿದ್ದೇನೆ. ನನ್ನನ್ನು ಕಳಿಸಿಕೊಡು, ಸಂತೋಷದಿಂದ ಕಳಿಸಿಕೊಡು. ಉತ್ತರ ಪ್ರಾಣೇಶ್ವರ, ಈ 4 ದಿನದಿಂದಲೂ ತಾವು ಯುದ್ಧದಲ್ಲೇ ಇರ್ತಿದ್ದೀರಿ. ಈ ದಿನವಾದರೂ ನನ್ನೊಡನೆ ಸಮಯವನ್ನು ಕಳೆಯಬಾರದು ಪ್ರಿಯ. ಆಗಬಹುದು.
ಚಂದ್ರನಾಗಿರುವ ನನ್ನ ಮಂದಿರ ಬಳಿಯ ನಿನ್ನ ಪ್ರೇಮಾನಂದಮಯ ಪ್ರೇಮಾಮೋಹಮಯ. ನನ್ನನ್ನು ನಗುಮುಖದಿಂದ ಕಳಿಸಿಕೊಡು ಪ್ರೇಯಸಿ. ಪ್ರಾಣೇಶ್ವರ, ನೀವು ಯುದ್ಧಕ್ಕೆ ಹೋಗಲೇಬೇಕಾದರೆ ನಾನು ಸಹ ನಿಮ್ಮ ಜೊತೆಯಲ್ಲಿ ಬರುವೆನು. ಹಿಂದೆ ಬಲರಾಮನ ಯುದ್ಧ ಮಾಡುವಾಗ ಹತ್ತೆಯವರು ಸಹಾಯ ಮಾಡಿದ್ರಂತೆ, ಈಗ ನಾನು ನಿಮಗೆ ಸಹಾಯ ಮಾಡಿನಿ ಸ್ವಾಮಿ. ಪ್ರೇಯಸಿ, ಆ ದಿನ ಉಪಾಯವಿಲ್ಲದೆ ಅಮ್ಮನವರು ಯುದ್ಧ ಭೂಮಿಯನ್ನು ಪ್ರವೇಶಿಸಿದಂತಾಯಿತು. ಯಾ ಪ್ರೇಯಸಿ, ನೀಲಿ ಮಾಲಿನ ಚಂದಿರ ಧರೆಗೆ ಇಳಿದು ಬಾರ. ಪ್ರಿಯ, ಪ್ರೇಯಸಿ, ನಾಟ್ಯ ಮಯೂರಿ ಸ್ವರ್ಗದ ಸರೆ ನೀಡುವ ಲಿಂಗನ. ಪ್ರಿಯ, ಮಾಲಿನ ಚಂದಿರ ಧರೆಗೆ ಇಳಿದು ಬಾರ. ನೀಲಿ ಮಾಲಿನ ಚಂದಿರ ಧರೆಗೆ ಇಳಿದು ಬಾರ. ನಾಟ್ಯ ಮಯೂರಿ ಸ್ವರ್ಗದ ಸರೆ ನಾಟ್ಯ ಮಯೂರಿ ಸ್ವರ್ಗದ ಸರೆ ನೀಡುವ ಲಿಂಗನ. ಮಾಲಿನ ಚಂದಿರ ಧರೆಗೆ ಇಳಿದು ಬಾರ. ನುಡಿ ನೋಟ ಹೂಬಾಣ ಇರಿದಾಗಲು ನನ್ನೆದೆಯು ನೋವಿಂದ ಹಾಡಲು. ನುಡಿ ನೋಟ ಹೂಬಾಣ ಇರಿದಾಗಲು ನನ್ನೆದೆಯು ನೋವಿಂದ ಹಾಡಲು. ಸವಿ ಮುತ್ತಿನ ಅದರ ಸುದೆ ಸವಿಯಲು. ಸವಿ ಮುತ್ತಿನ ಅದರ ಸುದೆ ಸವಿಯಲು. ತಡಬೇಕೆ ಬಾಯಿಲು ನೆಲ ಸೇರಲು. ತಡಬೇಕೆ ಬಾಯಿಲು ನೆಲ ಸೇರಲು. ಪ್ರಿಯ, ಪ್ರೇಯಸಿ, ನೀಲಿ ಮಾಲಿನ ಚಂದಿರ ಧರೆಗೆ ಇಳಿದು ಭಾರ. ಗಾನ ಕೋಗಿಲೆ ಆಹಾ, ನಿನಗೆ ಸ್ವಾಮಿ, ಗಾನ ಕೋಗಿಲೆ ನಿನಗೆ ಏನ ನೀಡಲೇ. ರಾಗ ಸಾಮ್ರಾಜ್ಯದ ರಾಣಿ ರಾಗ ಸಾಮ್ರಾಜ್ಯದ ರಾಣಿ
ಗಾನ ಕೋಗಿಲೆ ನಿನಗೆ ಏನ ಗಾನ ಕೋಗಿಲೆ ನಿನಗೆ ಏನ ರಾಗ ಸಾಮ್ರಾಜ್ಯದ ರಾಗ ಸಾಮ್ರಾಜ್ಯದ ಆಭರಣವೇ ಒಲಿಗಿದೆ ನಲಿಗಿದೆ ಆಡಿನಿಂದಲೇ ಒಲಿಗಿದೆ ನಲಿಗಿದೆ ಆಡಿನಿಂದಲೇ ಗಾನ ಕೋಗಿಲೆ ಗಾನ ಕೋಗಿಲೆ ಪ್ರಿಯಾ, ಮನ್ಮಥ ಬೇಸಿದ ಸಿಂಹಬಾಣ ಎದೆಯಲ್ಲಿ ತನ್ನರತಿಗಾಣ. ಪ್ರಿಯಾ, ಮನ್ಮಥ ಬೇಸಿದ ಸಿಂಹಬಾಣ ಎದೆಯಲ್ಲಿ ತನ್ನರತಿಗಾಣ. ಆ ಪ್ರೇಮ ಸ್ಪರ್ಶಕ್ಕೆ ನನ್ನ ಮನದಲ್ಲಿ ಕುಣಿದನು ಮದನ. ಆ ಪ್ರೇಮ ಸ್ಪರ್ಶಕ್ಕೆ ನನ್ನ ಮನದಲ್ಲಿ ಕುಣಿದನು ಮದನ. ಪ್ರಿಯಾ, ನಮ್ಮ ಈ ಸಂಗಮಕ್ಕೆ ಅಲ್ಲವ ಸ್ವಾಮಿ, ಹೌದು ಆ ಸ್ವರ್ಗವೇ ಸೋಪಾನ. ಆಹಾ, ಹೃದಯ ರಾಜನೇ ನಿನಗೆ ಏನನ್ನೀಡಲೇ. ಮುದ್ದು ರಾಜನೇ ನಿನಗೆ ಏನನ್ನೀಡಲೇ. ನಾದ ಸಾಮ್ರಾಜ್ಯದ ರಾಜನು ನೀನೇ. ನಾದ ಸೌಂದರ್ಯವಿನ್ನ ಆದರಣೆ. ಕುಣಿಸಿದೆ ಕಳಿಸಿದೆ ಹಾಡಿನಿಂದಲೇ. ಪ್ರಿಯಾ, ಕುಣಿಸಿದೆ ಕಳಿಸಿದೆ ಹಾಡಿನಿಂದಲೇ. ಹೃದಯ ರಾಜನೇ ನಿನಗೆ ಏನನ್ನೀಡಲೇ. ಇದರೊಂದು ಸಾರಿ ಇದೇರ್ಸಿ ನೋಡೋಣ. ಉತ್ತರ ಇದು ಸೇರಿಗೆ ಉಚಿತವಾದ ಸ್ಥಾನವಿದೆಲ್ಲ ಉತ್ತರ. ಅನಂಗ ರಾಜಲಕ್ಷ್ಮಿ, ನಿನ್ನ ಸಖಿಯರು ತರಿಸಿರುವ ಹೂವುಗಳನ್ನು ಎದೆ ಏರಿಸಿ ಚಂಚರ ಕಟಾಕ್ಷ ಸುಂದರಿ, ಆಹಾ, ಈ ಆಭರಣವು ನಿನಗೆ ಉಚಿತವಲ್ಲ. ಹಬ್ಬಬ್ಬಾ, ಒಂದೇ ದಿವಸದಲ್ಲಿ ಅದೆಷ್ಟೊಂದು ಪ್ರೇಮದ ಮಾತುಗಳು ಪ್ರಾಣೇಶ್ವರ. ಇದು ಇನ್ನು ಉಪಾಯವಿಲ್ಲ ಉತ್ತರ. ನಾನು ಆ ವ್ಯೂಹವನ್ನು ಭೇಟಿಸಲೇಬೇಕು. ಅದಕ್ಕಾಗಿ ನಾನು ಆ ರಾಜೇಂದ್ರನ ಅನುಮತಿಯನ್ನು ಪಡೆದಿದ್ದೇನೆ. ನನ್ನನ್ನು ಮೊಗದಿಂದ ಕಳುಹಿಸಿಕೊಡು ಉತ್ತರ. ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧವಾಗಿರುವ ಕ್ಷತ್ರಿಯ ವೀರರನ್ನೊಂದು ಸಾರಿ ನೋಡುವೆನು. ದುರ್ಯೋಧನನ ಹಿತಾಕಾಂಕ್ಷೆಯಿಂದ ತಮ್ಮ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತವಾಗಿರುವ ಕ್ಷತ್ರಿಯ ಯೋಧರನ್ನೊಂದು ಸಾರಿ ನನಗೆ ತೋರಿಸು. ನಿನ್ನಿಚ್ಛೆ ಅರ್ಜುನ. विजया जवद बीच सही मेरे वीर रण भुविय परिय विजया
ವಿಜಯ ಜವದ ವೀಕ್ಷಿಸೈ ಮರವಿ ರಣಭುವಿಯ ಪರಿಯ ವಿಜಯ ಮಹಾಭೀಕರ ಜಯ ಧ್ವನಿ ಪರ ಸಹಸ್ರ ಕೃಪಾಳು ಭಯಂಕರ ಮಹಾಭೀಕರ ಜಯ ಧ್ವನಿ ಪರ ಸಹಸ್ರ ಕೃಪಾಳು ಭಯಂಕರ ಮಹಾರಥಿಕ ಬಹುಪದಾಪಿ ಪರಿವೃತ ಅರ್ಜುನ ಮಹಾರಥಿಕ ಬಹುಪದಾಪಿ ಪರಿ ಮಹೋದ್ಗಾರಿ ಭಟ ಸಮಂತ್ರಾಂತ ವಿಜಯ ತವದ ವೀಕ್ಷಿಸೈ ಮೆರವಿ ರಣಭುವಿಯ ಪರಿಯ ವಿಜಯ ರಣಭುವಿಯ ಪರಿಯ ವಿಜಯ ಅಹಿತ ನಿವಾಯುತ ದುರ್ಗ ಗಜ ಸಹಿತ ವಿಭವ ಕಲಿತ ಮುದಿತ ಅಹಿತ ನಿವಾಯುತ ದುರ್ಗ ಗಜ ಸಹಿತ ವಿಭವ ಕಲಿತ ಮುದಿತ ತುಹಿ ಬರೋಜಿ ಕುಲ ಮಹಾಬಿನಿಖಿಲ ತುಹಿ ಬರೋಜಿ ಕುಲ ಮಹಾಬಿನಿಖಿಲ ನೃಪ ಭರಿತ ಗುರು ವಿಜಯ ಪರಿಕಲಿತ ನೃಪ ಭರಿತ ಗುರು ವಿಜಯ ಪರಿಕಲಿತ ನೃಪ ಭರಿತ ಕುರು ವಿಜಯ ಪರಿಕಲಿತ ವಿಜಯ ಜವದ ವೀಕ್ಷಿಸೈ ಮೆರವಿ ರಣಭುವಿಯ ಪರಿಯ ವಿಜಯ ರಣಭುವಿಯ ಪರಿಯ ವಿಜಯ ರಣಭುವಿಯ ಪರಿಯ ವಿಜಯ ನೋಡು ಅರ್ಜುನ, ಕೌರವರ ಚದುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉನ್ಮಿಳಿತವಾದ ಸಾಗರದಂತೆ ಕಾಣುತ್ತಿದೆ. ಇತ್ತ ನೋಡು, ಕೌರವೇಶ್ವರನು ತನ್ನ ಪ್ರಿಯ ಮಿತ್ರ ದುಶ್ಯಾಸನೊಡನೆ ಅಶ್ವಾರೂಢನಾಗಿ ಸೇನೆಯಾಚರಣೆಯನ್ನು ಪರಿಶೀಲಿಸುತ್ತಿರುವನು. ಅವನ ಹಿಂದೆ ಸೌಭದ ರಾಜ ಶಕುನಿ, ಜಯದ್ರಥನ ಬಲಗಡೆ 2 ವಿಧವಾದ ಚತುರಾಶ್ವರಥದಲ್ಲಿ ಕುಳಿತುವವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಅವರ ಬಳಿಯಲ್ಲಿಯೇ ದುರ್ಯೋಧನನ ಮಕ್ಕಳಿರುವರು. ಅವರ ರಕ್ಷಣೆಗಾಗಿ ಧನುರ್ಧಾರ್ಯರ ದ್ರೋಣರು ಸ್ವಲ್ಪ ಮುಂದೆ ನಿಂತಿರುವರು. ದ್ರೋಣರ ಪಾರ್ಶ್ವದಲ್ಲಿ ವಲ್ಕಲಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮನು. ಇತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಾರು ಶೋಭಿತ ರಥದಲ್ಲಿ ಶ್ವೇತ ವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ನಿಮ್ಮ ಪಿತಾಮಹನು, ಭರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಾಗಿ ಒಂದು ಸಾರಿ ವಂದಿಸು ಪಾರ್ಥ. ಆಜ್ಞೆ ಮಾಧವ. ಭೀಷ್ಮಾನ್ ಕುರು ಪಿತಾಮಹ, ನಿಮಗೆ ವಂದಿಸುವೆನು. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ವಾಸುದೇವ, ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸಮಯ. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ತಿಳಿಸಬಲ್ಲನಾದರೆ ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವೇ? ಏಕೆ ಮಿತ್ರ, ಏನಾಯಿತು? ಏಕೆ ವಿಚಲಿತನಾಗಿರುವೆ? ಪರಮಾತ್ಮ, ಸಮರದಿ ಸೆಳೆ ಸಾಡೆನಾ ಕೃಷ್ಣ, ಸಮರದಿ ಸೆಳೆ ಸಾಡೆನಾ ಕೃಷ್ಣ, ಸಮರದಿ ಸೆಳೆ ಸಾಡೆನಾ. ಜಾರುತ್ತಿದೆ ಗಾಳಿವ, ಸೋರುತ್ತಿದೆ ಕೈ ಕಾಲು.
ಕೃಷ್ಣ, ಅಂಗ ಪ್ರತ್ಯಂಗಗಳಲ್ಲಿಯೂ ದಾರುಣ ಜ್ವಾಲೆ. ಬೇಸಿಗೆಯ ಬಿಸಿಲಿನಿಂದ ಬೆಂದ ತಾವರೆಯಂತೆ ಮುಖವು ಬಾಡಿರುವುದು. ಶರೀರದಲ್ಲಿ ಕಂಪನವೂ ರೋಮಾಂಚನವೂ ಹುಟ್ಟಿರುವವು. ಗಾಂಡೀವವು ಕೈಯಿಂದ ಕಳಚಿತು. ನಾಲಿಗೆಯು ಒಣಗುತ್ತಿರುವುದು. ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ ಕೃಷ್ಣ. ನಾನು ನೋಡುತ್ತಿರುವುದು ಏನನ್ನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು. ಇವರಲ್ಲೆಷ್ಟೋ ಜನರ ಧಮನಿಗಳಲ್ಲಿ ಭರತ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದೆಂಬುದನ್ನು ಬಲ್ಲೆಯಾ ಕೃಷ್ಣ? ರಾಜ್ಯದ ಮೇಲಿನ ಆಸೆಯಿಂದಾಗಿ ನಾನಿವರನ್ನು ಒದಿಸಲು ನನ್ನಿಂದ ಆಗದು. 3 ಲೋಕದ ಸಾರ್ವಭೌಮ ಪದವಿಯ ಸಲುವಾಗಿ ನಾನೀ ಜ್ಞಾತಿ ಒದೆಗೆ, ಈ ಗುರು ಹಿಂಸೆಗೆ ಕೈ ಹಾಕಲಾರೆನು. ರಥವನ್ನು ತಿರುಗಿಸು ಮಿತ್ರ, ಯುದ್ಧವು ಬೇಡ. ಈ ವಿಷಯಾವಸರದಲ್ಲಿ ಇಂತಹ ಕಶ್ಮಲ ಬಾವು ಹೇಗೆ ಹುಟ್ಟಿದು ಪಾರ್ಥ? ಕ್ಷತ್ರಿಯ ವೀರನಾಗಿ ಅನಾರಿನಂತೆ ವರ್ತಿಸುವೆಯ? ತೆರೆದ ಸ್ವರ್ಗದ ಬಾಗಿಲು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ನರನೆಂದು ಹೆಸರಾಗಿ ಏಡಿಯಮ್ಮ ನಿಂದನೆಯನ್ನು ಸಹಿಸಲಾರೆ. ನಿನ್ನ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ವಾಸುದೇವ, ಒಂದು ಸಾರಿ ಕುರಿ ಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ನಮ್ಮ ಪಿತಾಮಹನು, ಆಚಾರ್ಯ ದ್ರೋಣನು ಅಸ್ತ್ರ ಶಿಕ್ಷಣವನ್ನು ಕಲಿಸಿಕೊಟ್ಟ ಗುರು. ಪೂಜಾರ್ಹರಾದ ಇವರ ಮೇಲೆ ಬಾಣ ತೊಡುವುದೇ? ಗುರುವಧೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯು ಶ್ರೇಯಸ್ಕರವು. ಬಂಧು ಬಾಂಧವರ ರಕ್ತದಿಂದ ತೊಯ್ದ ರಾಜಭೋಗವನ್ನು ಅನುಭವಿಸುವ ಇಚ್ಛೆಯೂ ನನಗಿಲ್ಲ ಕೃಷ್ಣ. ಸ್ವಜನ ವಧೆಯು ನನಗೆ ಸಮ್ಮತವಿಲ್ಲ. ಯಾರನ್ನು ಯಾರು ಒದಿಸುವುದು ಅರ್ಜುನ? ಅಳಿವಿಲ್ಲದ ಆತ್ಮವನ್ನು ಒದಿಸುವುದು ಅಸಂಭವ. ಮಾನವನು ಹರಿದು ಹೋದ ಬಟ್ಟೆಯನ್ನು ಬಿಸಿಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮವು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಮತ್ತೊಂದು ದೇಹವನ್ನು ಆಶ್ರಯಿಸುವುದು. ದೇಹವು ಮರಣದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಿಕ್ಯಾದಿ ವ್ಯವಸ್ಥೆಗಳು ಪ್ರಾಪ್ತಿಯಾಗುವಂತೆ ಮಾನವನಿಗೆ ಜನ್ಮಾಂತರ ಪ್ರಾಪ್ತಿಯು ಸಹಜವಾದುದು. ಪಂಡಿತನಾದವನು ಅದರ ಬಗ್ಗೆ ಚಿಂತಿಸುವುದಿಲ್ಲ. ಭೀಷ್ಮ, ದ್ರೋಣ, ನಾನು, ನೀನು ಅನೇಕ ಬಾರಿ ಜನ್ಮಗ್ರಹಣ ಮಾಡಿರುವು, ಮುಂದೆಯೂ ಜನಿಸುವು. ಆತ್ಮ ಮೃತ್ಯುಗಳು ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಹದ 2 ಅಂತರಗಳು. ಹುಟ್ಟಿದವಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಯವಾಗಿರುವುದು. ಆಗಬೇಕಾದದಕ್ಕೆ ಅವಶ್ಯಕವಾಗಿ ಚಿಂತಿಸಿ ಫಲವೇನು? ಯುದ್ಧವು ಕ್ಷತ್ರಿಯನ ಧರ್ಮ. ನಿನ್ನ ಧರ್ಮವನ್ನು ಪಾಲನೆ ಮಾಡು ಪಾರ್ಥ. ಜನಾರ್ದನ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು. ನಾನು ಏಡಿಯಲ್ಲ, ಆದರೂ ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವನು. ಹೇಳು ವಾಸುದೇವ, ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ತಾವ ಧರ್ಮವೂ ಇಲ್ಲವಾ? ಸ್ವಧರ್ಮ ಪಾಲನೆಯಿಂದ ಪ್ರಾಳಗಣ್ಣನ್ನಾದರೂ ತ್ಯಜಿಸಬಹುದು, ಆದರೆ ಪರಧರ್ಮ ಅವಲಂಬನವು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮ ಯುದ್ಧ. ಈ ಯುದ್ಧದಿಂದ ನೀನು ನಿವೃತ್ತರಾದರೆ ಅಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ, ಅಕೀರ್ತಿ ಬಾಜಿನೆನಿಸುವೆ. ನಿನ್ನಂತಹ ಸಂಭಾವಜನಿಗೆ ಆ ಕೀರ್ತಿಯು ಮರಣಕ್ಕಿಂತ ಘೋರತನವು. ಹೇಡಿಗಳು ಶತ್ರುಗಳು ಏಡಿ ಎಂದು ನಿಂದಿಸುವರು, ಮಿತ್ರರು ವಂಚಕನೆಂದು ನಿಂದಿಸುವರು. ಆದ್ದರಿಂದ ಈ ಮನೋವಿಕಾರವನ್ನು ಬಿಟ್ಟು ಸ್ವಧರ್ಮವನ್ನು ಪಾಲನೆ ಮಾಡು. ಪರಮಾತ್ಮ, ಈ ಯುದ್ಧದಲ್ಲಿ ನನ್ನ ನಿರ್ದಿಷ್ಟ ಕರ್ಮವೇನು? ಧರ್ಮ ರಕ್ಷಣೆಯೋ ಧರ್ಮ ನಾಶವೋ? ಉಭಯ ಭ್ರಷ್ಟನಾಗದಂತೆ ನನಗೊಂದು ಸರಿಯಾದ ಮಾರ್ಗವನ್ನು ತೋರಿಸು ದೇವ. ಕರ್ಮವು ಮಾನವನ ಜೀವನದ ರಾಜಮಾರ್ಗ. ನೀನೀಗ ಕರ್ಮತಪ್ತನಾಗು. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಮುಖ್ಯ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಕಾಣುವೆ. ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಕರ್ಮಯೋಗಿನ್, ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ನಾವಿಬ್ಬರು ಇಹಲೋಕದಲ್ಲಿ ಅನೇಕ ಸಾರಿ ಜನ್ಮಗ್ರಹಣ ಮಾಡಿರುವು. ಅದರ ನೆನಪು ನಿನಗಿಲ್ಲ. ನಾನು ಜನ್ಮಜರಾಯಿತನು, ಅವ್ಯಯಾತ್ಮನು, ಪಂಚಭೂತಗಳೊಡೆಯನು. ಯಾವಾಗ ಧರ್ಮದ ನಾಶ, ಅಧರ್ಮದ ಉದ್ಧಾರವೂ ಆಗುವುದು, ನಾನು ಈ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವುದು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಇವು ನನ್ನ ಉದ್ದೇಶದ ಮುಖ್ಯ ಅವತಾರಗಳು. ನಿನ್ನ ಅವತಾರದ ಗುರುತುಗಳೇನು? ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ.
परित्राणाय साधूना विनाशाचाय चतुष्कृता धर्म संस्थापनाचार्य संभवामि युगे युगे संभवामि युगे युगे संभवामि युगे युगे. ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆಯಗೆ ಉತ್ತರವನ್ನು ಕರುಣಿಸು ಮಹಾಮಹಿಮ. ನಾನು ಮಾಯಾರೂಪಿ ದರಿದ್ರೆನಿಸಿ ವಿಶ್ವ ಪ್ರಪಂಚವನ್ನು ಧಾರಣ ಮಾಡುವೆನು. ಜಲರೂಪದಿಂದ ಅವುಗಳಿಗೆ ಜೀವವನ್ನು ನೀಡುವೆನು. ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ವೃದ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನು ವ್ಯಾಪಿಸುವೆನು. ಮನೋಬದ್ಧ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸದ ರಾಜಪಥದಲ್ಲಿ ನಡೆಸುವೆನು. ಬಹುರೂಪಾತ್ಮಕವಾದ ಜಗತ್ತಿನ ಪ್ರಭವ ಪ್ರಳಯ ಉದಯ ವಿನಾಶಕ್ಕೆ ಅಧಿಕಾರ ನಾನು. ಸರ್ವಶ್ರೇಷ್ಠನು ಸರ್ವಾಂತರ್ಯಾಮಿಯೂ ಆದ ಪರಾವಸ್ತುವು ನಾನು. ದಾರದಲ್ಲಿ ಮಣಿ ಸಮೂಹವು ಪೋಣಿಸಲ್ಪಟ್ಟಂತೆ ಇಡೀ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು. ನಾನು ನೀರಿನಲ್ಲಿ ರಸಾತ್ಮಕನು. ಸೂರ್ಯ ಚಂದ್ರರ ಕಾಂತಿಯು ನನ್ನದು. ಸಮಸ್ತ ಭೂತಗಳ ಅಧಿಕರಣ ನಾನು. ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮವು, ಪರ್ವತಗಳಲ್ಲಿ ಮೇರುವು, ರುದ್ರರಲ್ಲಿ ಶಂಕರನು, ಋಷಿಗಳಲ್ಲಿ ಮೃಗುವು ಆಗಿರುವನು. ನನ್ನ ವಿಭೂತಿಗಳು ಅನಂತ, ಅಗಣ್ಯ, ಅಬೋಧ. ಅದರಲ್ಲೊಂದು ಅಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳು ಪ್ರಾರಂಭವಾಗುವುದು. ಪರಮಾತ್ಮ, ಈ ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು. ಹೃದಯದ ಅಂಧಾಕಾರವು ಅರಿಯಿತು. ಹೇ ಯೋಗೀಶ್ವರ, ನಿನ್ನ ಈಶ್ವರ ರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ತಥಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಕರಾಲ ಕಾಲದ ಸ್ವರೂಪನು ನಾನು. ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಎಲ್ಲ ಯೋಧರನ್ನು ಒಂದೇ ಬಾರಿಗೆ ಆಪೋಷಣೆ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳುವನು. ನೀನು ನಿಮಿತ್ತ ಮಾತ್ರಕ್ಕೆ ನನಗೆ ಸಹಾಯಕ ನಾನು. ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಗಳಿಸುವೆ. ನನ್ನ ಸಂಹಾರ ಮೂರ್ತಿಯ ದರ್ಶನವನ್ನು ಮಾಡು. ಮನವು ಚಂಚಲದ ಕಾರ್ಗತ್ತಲೆಯಾಗಿ ಬಾಳ್ ಬೆಳಕು ನೀನಾಗಿ ಸ್ಥಿರಚಿತ್ತವಾಗಿ ದೇವಾ ಕಿಂಕರನ ಪೊರೆಯೋ ಕರುಣಾಮೂರ್ತಿ ನಿನ್ನ ಸೌಮ್ಯ ರೂಪವ ತೋರೋ ಶರಣು ಶರಣು ಗಿರಿಧಾರಿ ಗಿರಿಧಾರಿ ಶರಣರ ಪೊರೆಯೋ ಜೀವನ ನಿಧಿಯೇ ಶರಣರ ಪೊರೆಯೋ ಜೀವನ ನಿಧಿಯೇ ದಾರಿ ಕಾಣದೆ ನೊಂದು ಬಳಲಿದೆ ವಾಸುದೇವ ದಾರಿ ಕಾಣದೆ ನೊಂದು ಬಳಲಿದೆ ಶಾಂತಿಯ ಕರುಣಿಸುನಿ ರಾಧಾರಮಣ ಮುಕ್ತಿಯ ಕರುಣಿಸುನಿ ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ ಜೋಡಿಸಿ ಕರಗಳ ನಿಲುವೆ ತೆರಳದೆ ಜೋಡಿಸಿ ಕರಗಳ ನಿಲುವೆ ತೆರಳದೆ ಮಾಡು ಕೃಪೆಯನು ಪಾಮರನೆಂದನು ಮಾಡು ಕೃಪೆಯನು ಪಾಮರನೆಂದನು ಭೀಕರ ರೂಪದ ಬೇಗೆಯ ಸೈ
ಶಾಂತಿಯ ಕರುಣಿಸುನಿ ರಾಧಾ ರಮಣ ಮುಕ್ತಿಯ ಕರುಣಿಸುನಿ ಕರುಣಿಸುನಿ ಕರುಣಿಸುನಿ. ಎಂತಹ ಭಯಾನಕ ರೂಪವದು. ಮಾನವ ಚಕ್ಷುಗಳಿಂದ ಇದನ್ನು ನೋಡಲಾರೆನು ಪ್ರಭು. ಕೈ ಕಾಲುಗಳು ಕಂಪಿಸುತ್ತಿರುವು, ವಾಕ್ಸ್ಫೂರ್ತಿ ಇಲ್ಲ. ಕರುಣಾಮಯನೇ, ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು. ಭಕ್ತ ಪರಾಧೀನ ಭಕ್ತರ ಹೃದಯದಲ್ಲಿ ಸದಾ ಆನಂದದ ತರಂಗಗಳನ್ನು ಎಬ್ಬಿಸುವ ನಿನ್ನ ಸುಧಾ ಮಧುರವಾದ ನಿನ್ನ ಮಂದಾಸವನ್ನು ತೋರಿಸು. ಗೋಪಿಕಾ ವಲ್ಲಭ ಲಲನ ಚಿತ್ತರಂಜಕವಾದ ನಿನ್ನ ಗಂಭೀರ ಸುಹಾಸ ವದನವೆಲ್ಲಿ? ಭಯವನ್ನು ಬಿಡು ಪ್ರಾಣಸಕ, ನನ್ನ ಗದಾಚಕ್ರ ಶೋಭಿತಂ ಅದ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ಸಾಗರ ಮಧ್ಯದಲ್ಲಿ ನಿಶ್ಚಲವಾಗಿ ನೆಲೆಸುವ ನೌಕೆಯಂತೆ ನಿನ್ನ ಮನಸ್ಸು ಶಾಂತವಾಗಿರಲಿ. ಕುರುಕ್ಷೇತ್ರ ಪ್ರಳಯದಲ್ಲಿಯೂ ನಿನ್ನ ನೌಕೆಯು ಪ್ರತಭಷ್ಟವಾದ ನೋಡಿಕೊಂಡು ನಿನ್ನನ್ನು ಸುರಕ್ಷಿತವಾಗಿ ದಡವನ್ನು ಮುಟ್ಟಿಸಲು ನಾನು ಕರ್ಣಾಧಾರನಾಗಿ ನಿಂತಿರುವೆನು. ತೆಗೆದುಕೋ ಗಾಂಡ್ಯವನ್ನು, ಹೂಡು ಶರವನ್ನು, ಮೊಳಗಿಸು ರಣಬೇರಿಯನ್ನು. ಆಜ್ಞೆ ಮಾನವ. ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ, ನೀ ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ. ಗುರುಕುಲ ಕಳ್ಳಂಕ ಸ್ವರೂಪರವರು, ಗುರುಕುಲ ಕಳ್ಳಂಕ ಸ್ವರೂಪರವರು. ಕುರುಪಿತಮಹರು ದ್ರೋಣ ಕರ್ಣರು ಶಲ್ಯ ಸೈಂಧವ ಅಶ್ವತ್ಥಾಮರು. ಕುರುಪಿತಮಹರು ದ್ರೋಣ ಕರ್ಣರು ಶಲ್ಯ ಸೈಂಧವ ಅಶ್ವತ್ಥಾಮ. ಎದರದ ನೀ ಕದನವ ಮಾಡೈ, ಎದರದ ನೀ ಕದನವ ಮಾಡೈ. ಪಾಂಡವ ಕೀರ್ತಿಯ ಮುಗಿಲಲ್ಲಿ ಬೆಳೆಸೈ, ಪಾಂಡವ ಕೀರ್ತಿಯ ಮುಗಿಲಲ್ಲಿ ಬೆಳೆಸೈ. ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ, ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ, ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ. ರಾಮ ಜಯತು ಶ್ರೀರಾಮ ಸುನಾಮ ಅಮರ ವಿರುತ ಪದ ಅಮಿತ ಫಲ ಪ್ರದ. ರಾಮ ಜಯತು ಶ್ರೀರಾಮ ಸುನಾಮ ರಾಮ ರಮ ರಮ ರಾಕ್ಷಸ ಭೀಮ ರವಿಕುಲ ಸೋಮ ರಾಜಲ ರಾಮ ಪರಮ ಪುರುಷ ಹರಿ ಪಾವನ ಶ್ರೀ ಹರಿ. ರಾಮ ಜಯತು ಶ್ರೀರಾಮ ಸುನಾಮ ಅಮರ ವಿರುತ ಪದ ಅಮಿತ ಫಲ ಪ್ರದ. ರಾಮ ಜಯತು ಶ್ರೀ ರಾಮ ಸುನಾಮ.